ವೀಕ್ಷಕರೇ ನಮಸ್ಕಾರ. ಈ ದಿನ .com ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಕನ್ನಡದ ಖ್ಯಾತ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರುವಂತಹ ಮನ್ಸೂರೆ ಅವರಿದ್ದಾರೆ. ಮತ್ತೆ ಸಿನಿಮಾ ವಿಮರ್ಶಕರಾಗಿರು ಮತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಖಜಾನೆ ಸರ್ ಇದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮುರಳೀಧರ್ ಖಜಾನೆ ಸರ್. ಎಸ್ ಸರ್. ಇವತ್ತಿನ ಚರ್ಚೆ ಏನು ಅಂದ್ರೆ, ಕನ್ನಡ ಸಿನಿಮಾಗಳು ವರ್ಷದಿಂದ ವರ್ಷಕ್ಕೆ ಕನ್ನಡ ಸಿನಿಮಾಗಳು ಹೆಚ್ಚಾಗ್ತಾನೆ ಇದಾವೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ಕಲಾವಿದರುಗಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ 2025ರಲ್ಲಿ ನಾವು ವರ್ಷದ ಮೊದಲ ದಿನದಲ್ಲಿದ್ದೀವಿ. 2026ರಲ್ಲಿ ಕಳೆದ ವರ್ಷ 2025ರಲ್ಲಿ ಸುಮಾರು 226 ಸಿನಿಮಾಗಳು, ಅದು ಕನ್ನಡದ್ದೇ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ ದುಡ್ಡು ಮಾಡಿದವು ಅಂದ್ರೆ ಹಣ ಗಳಿಸಿದ್ದವು, ಮತ್ತೆ ಜನರನ್ನ, ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತಂದವು ಬೆರಳೆಣಿಕೆ ಸಿನಿಮಾಗಳು. ಯಾಕೆ ಕನ್ನಡ ಚಿತ್ರರಂಗ ಏನಾದ್ರೂ ಸೋಲ್ತಾ ಇದೆಯಾ? ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರುವಲ್ಲಿ ಅಥವಾ ನಿರ್ದೇಶಕರ ಪಾಲೇನಿದೆ, ನಿರ್ಮಾಪಕರ ಪಾಲೇನಿದೆ, ಇವ್ರೇನಾದ್ರೂ ಸೋಲ್ತಾ ಇದಾರಾ? ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡೋಣ. ಇವತ್ತು ನಮ್ ಜೊತೆ ಸಿನಿಮಾ ವಿಮರ್ಶಕರು ಮತ್ತು ಸಿನಿಮಾ ನಿರ್ದೇಶಕರು ಇಬ್ರು ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಮನ್ಸೂರೆ ಸರ್ಗೆ. ಸರ್, ಕಳೆದ ವರ್ಷ ನಿಮ್ದು ಸಿನಿಮಾ ಬಂತು, ಬಹಳ ಪ್ರಯೋಗಾತ್ಮಕವಾಗಿತ್ತು, ತುಂಬಾ ಚೆನ್ನಾಗಿತ್ತು, ವಿಭಿನ್ನವಾಗಿತ್ತು, ದೂರ ತೀರಾಯನ. ತುಂಬಾ ಒಳ್ಳೆ ಸಿನಿಮಾ. ಆದ್ರೆ ಎಲ್ಲಿ ಎಡುತ್ತಾ ಇದ್ದಾರೆ ಅಂದ್ರೆ, ನೀವು ಯುವ ನಿರ್ದೇಶಕರು ಅಂತ ಹೇಳಿಕ್ ಆಗಲ್ಲ, ಈಗಾಗಲೇ 5-6 ಸಿನಿಮಾಗಳನ್ನ ಮಾಡಿದ್ದೀರಾ. ಸೊ ಅದೇ ರೀತಿ ಯುವ ನಿರ್ದೇಶಕರುಗಳ ಹಳೆ ಸಿನಿಮಾ, ತುಂಬಾ ಸಿನಿಮಾಗಳು ಬಂತು. ಫೈರ್ ಪ್ಲೇ ಬಂತು, ಏಳುಮಲೆ ಅಂತ ಸಿನಿಮಾಗಳು ಬಂತು. ಎಲ್ಲೋ ಜನರನ್ನ, ಪ್ರೇಕ್ಷಕರನ್ನ ಸಿನಿಮಾ ಮಂದಿರಗಳಿಗೆ ಕರ್ಕೊಂಡ್ ಬರುವಲ್ಲಿ ಏನಾದ್ರು ಎಡುತ್ತಾ ಇದ್ದಾರಾ? ಈ ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಥವಾ ಕಥೆ ಆಗಿರ್ಬೋದು, ಏನ್ ಪಾರ್ಟ್ ಅನ್ಸ್ತಿದೆ ಸರ್ ನಿಮ್ಗೆ? ಮುಖ್ಯವಾಗಿ ನನಗನ್ಸಿದ್ದು, ನಾವು ನಿರ್ದೇಶಕರು ಅಂದ್ರೆ ಅದು ನೀವ್ ಹೇಳ್ದಂಗೆ ನಾವು ಸೀನಿಯರು ಅಲ್ಲ, ಈ ಕಡೆ ಜೂನಿಯರು ಅಲ್ಲ, ಇನ್ ಮಿಡ್ಲಲ್ಲಿ ಇದೀವಿ. ಒಟ್ಟಾರೆಯಾಗಿ ನಾವು ಪ್ರೇಕ್ಷಕರ ನಂಬಿಕೆ ಗಳಿಸ್ಕೊಳ್ಳೋದ್ರಲ್ಲಿ ಇನ್ನೂ ಹಿಂದೆ ಇದೀವಿ ಅಂತ. ಯಾಕೆಂತಂದ್ರೆ ಇದು ಇವತ್ತಿಗೆ ಸಮಸ್ಯೆಗೆ, ನನ್ನ ಮುಖ್ಯ ಸಮಸ್ಯೆ ನನ್ನ ಗಮನಕ್ಕೆ ಬಂದಿರೋದು, ನಾವು ಸಿನಿಮಾದವರನ್ನೇ ಪ್ರೇಕ್ಷಕರ ನಂಬಿಕೆಯನ್ನ ಕಳ್ಕೊಂಡಿದೀವಿ. ಇದನ್ನ ಗಳಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಂದ್ರೆ ಇದು ಒಂದ್ ಸಿನಿಮಾ, ಈಗ ಸೂಫ್ರಮ್ಸ್ ಅನ್ನೋ ಒಂದು ಸಿನಿಮಾ ಇಂದ ಸಾಧ್ಯ ಆಗಲ್ಲ. 225 ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಸಿನಿಮಾಗೆ ಪ್ರೇಕ್ಷಕರು ಬಂದಿಲ್ಲ ಅಂತಂದ್ರೆ, ಅದು ಪ್ರೇಕ್ಷಕರು ಮಾತಾಡುವಂತ ಅವರು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಪ್ಯಾರಾಮೀಟರ್ಗೆ ನಾವ್ ಇನ್ನೂ ರೀಚ್ ಆಗಿಲ್ವೇನೋ ಗೊತ್ತಿಲ್ಲ. ಜೊತೆಗೆ ಸಿನಿಮಾ ಅನ್ನೋದು ಇವತ್ತು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. 225 ಸಿನಿಮಾ ಅನ್ನೋದಿದೆಯಲ್ಲ, ಅದು ಯಾರಿಗೆ ಆಗ್ಲಿ ಬರ್ಡನ್ ಆಗತ್ತೆ. ಈಗ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಸಿನಿಮಾದಲ್ಲಿ ಕೆಲಸ ಮಾಡೋರನ್ನೇ 225 ಸಿನಿಮಾ ನೋಡಕ್ಕಾಗಲ್ಲ. ನಾವು ಸಿನಿಮಾದಲ್ಲೇನೆ ನಮ್ ಜೀವನ ಕಟ್ಕೊಂತಾ ಇದ್ರು 225 ಸಿನಿಮಾನ ನಮ್ಗೆ ನೋಡಕ್ಕಾಗಲ್ಲ. ಸೊ ಆತರ ಇದ್ದಾಗ ಪ್ರೇಕ್ಷಕರು ತುಂಬಾ ಚೂಸಿ ಆಗ್ತಾರೆ. ಮತ್ತೆ ಅದ್ರಲ್ಲಿ ಇನ್ನೊಂದು ಮುಖ್ಯ ಕಾರಣ ಏನಂತಂದ್ರೆ, ಈ ಪ್ರಚಾರ ಇದೆಯಲ್ಲ, ಪ್ರಚಾರ ಮಾಡ್ಬೇಕು. ಬಟ್ ಅದೇನಾಗತ್ತೆ, ಸಿನಿಮಾ ರಿಲೀಸ್ ವರ್ಗೂ ಪ್ರಚಾರ ಓಕೆ, ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರಚಾರಗಳಿದೆಯಲ್ಲ, ಆ ಪ್ರಚಾರ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿ ಏನಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ಜನ ಅವ್ರಾಗವ್ರೆ ಮಾತಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸಿನಿಮಾ ನೋಡ್ಬೇಕು ಅನ್ನೋ ನಂಬಿಕೆ ಹುಟ್ಟುತ್ತೆ ಹೊರತು, ನಾವು ಸಿನಿಮಾದ ಟಿವಿ ಆಗ್ಬೋದು, ಪ್ರಿಂಟ್ ಅಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಇಲ್ಲಿ ಮಾಡುವ ಏನು ಸಿನಿಮಾ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅನ್ನೋದು ಜನಗಳಿಗೆ ಅದು ವರ್ಕ್ ಆಗಲ್ಲ. ಅಂದ್ರೆ ಸಿನಿಮಾ ಟೀಮ್ ಅವ್ರು ಹೇಳೋದಾಗ್ಬೋದು, ಮೀಡಿಯಾದವ್ರು ಹೇಳೋದಾಗ್ಬೋದು, ಪತ್ರಕರ್ತರ ಹೇಳೋದಾಗ್ಬೋದು, ಇದು ತುಂಬಾ ಜನಕ್ಕೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಈಗ ಪ್ರೇಕ್ಷಕರೇ ಮಾತಾಡ್ಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂಪ್ರಮ್ಸೋನ ಅವ್ರು ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಪ್ರಚಾರ ಮಾಡಿದ್ದಾರೆ. ಬಟ್ ಅದಕ್ಕಂತೂ ಮೀರಿ ಜನ ಮಾತಾಡಿರೋದು ನಾನೇ ನೋಡಿದೀನಿ. ನಾನು ಕೆಲಸ ಮಾಡೋಂತ ಸುತ್ತಮುತ್ತ ಇರೋಂತ ತುಂಬಾ ಕಾಮನ್ ಪೀಪಲ್ ಸಿನಿಮಾ ಬಗ್ಗೆ ಮಾತಾಡಿದ್ದು. ಆ ಕ್ಯೂರಿಯಾಸಿಟಿ ಅನ್ನೋದು, ಆ ಒಂದು ನಂಬಿಕೆ ಅನ್ನೋದು ಜನಗಳ ಮಧ್ಯೆಯಿಂದ ಹುಟ್ಟಿದ್ರೆ ಮಾತ್ರ ಥಿಯೇಟರ್ ಬರೋದಕ್ಕೆ, ಅಂದ್ರೆ ಹೊಸಬರ ವಿಷಯಕ್ಕೆ. ಈಗ ಸ್ಟಾರ್ಗಳ ವಿಷಯಕ್ಕೆ ಆ ತರ ಸಮಸ್ಯೆ ಇರಲ್ಲ. ಈಗ ಸ್ಟಾರ್ ಸಿನಿಮಾಗಳಿಗೆ ಅವ್ರದೇ ಆದ ಒಂದು ಏನು ಓಪನಿಂಗ್ ಫ್ಯಾನ್ ಫಾಲೋಯಿಂಗ್ ಅಂತ ಇರುತ್ತೆ, ಫ್ಯಾನ್ ಬೇಸ್ ಇರುತ್ತೆ, ಅವ್ರು ಬರ್ತಾರೆ. ಹೊಸಬ್ರು ಅಂತಂದ್ರೆ ಅದು ಗೊತ್ತಾಗ್ಬೇಕು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೂ ಕಷ್ಟ ಇದೆ. ಅಂದ್ರೆ ಇವತ್ತು ಪ್ರಚಾರ ಮಾಡಬೇಕು ಅಂತಂದ್ರೆ ಯಾವುದೇ ಸಿನಿಮಾ ತುಂಬಾ ಮಿನಿಮಮ್ ಪ್ರಚಾರ ಅಂತಂದ್ರು 30ರಿಂದ 50 ಲಕ್ಷ ಬೇಕು. ಅದ್ರ ಕಡಿಮೆಯಲ್ಲಿ ಪ್ರಚಾರ ಮಾಡಿದ್ರೆ ಜನಗಳಿಗೆ ಸಿನಿಮಾ ಇರೋದೇ ಗೊತ್ತಾಗಲ್ಲ.
ಅದಕ್ಕೆ ರೀಸನ್ ಇದೆ. ಯಾಕೆ ಅಂತಂದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾತ್ರ ಪ್ರಚಾರ ಮಾಡ್ತಾ ಇಲ್ಲ. ಇಲ್ಲಿ ತೆಲುಗು ಸಿನಿಮಾಗಳ ಪ್ರಚಾರನೂ ನಡೆಯುತ್ತೆ, ಮಲಯಾಳಂ ಸಿನಿಮಾಗಳ ಪ್ರಚಾರನೂ ನಡೆಯುತ್ತೆ, ತಮಿಳ್ ಸಿನಿಮಾಗಳ ಪ್ರಚಾರ ನಡೆಯುತ್ತೆ, ಹಿಂದಿ ನಡೆಯುತ್ತೆ. ಅದ್ರಲ್ದಿರ ಈಗ ಬೇರೆಯವರು ಮರಾಠಿ ಅವರೆಲ್ಲಾನು ಕನ್ನಡ ಅಂದ್ರೆ ಇದು ಬರೀ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದು ಒಂದೇ ಅಲ್ಲ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ನ ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಅಷ್ಟು ಸಿನಿಮಾಗಳ ವಿಷಯಗಳು ಕಂಟೆಂಟ್ ಬರ್ತಾ ಇದೆ ಒಂದು. ಎರಡನೇದು, ಈ ಡಬ್ಬಿಂಗ್ ಬಂದ್ಮೇಲೆ ಕನ್ನಡ ಪ್ರೇಕ್ಷಕರಿಗೆ ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಆಗ್ಬೋದು, ಒಳ್ಳೆ ಸಿನಿಮಾಗಳು ಅಂತ ಏನಿದಾವಲ್ಲ ಅದು ಕನ್ನಡದಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಅವರು ಸಿನಿಮಾದ ಕ್ವಾಲಿಟಿ, ಪ್ರೆಸೆಂಟೇಷನ್ ಪ್ರತಿಯೊಂದನ್ನು ಕನ್ನಡ ಸಿನಿಮಾನ ಉಳಿದ ಸಿನಿಮಾಗಳ ಜೊತೆ ಹೋಲಿಕೆ ಮಾಡ್ತಾ ಇದ್ದಾಗ ನಾವು ನಮ್ಮ ಕಥೆಗಳಲ್ಲಿ ಇನ್ನೂ ಆ ಒಂದು ನೇಟಿವಿಟಿ ಬೇಸಿಕ್ ಅಂದ್ರೆ ನಾನು ತುಂಬಾ ಸರ್ತಿ ಹೇಳಿದ್ದೀನಿ ಒಂದು ಪಾಯಿಂಟ್, ಅದನ್ನ ಮತ್ತೆ ಹೇಳೋದಾದ್ರೆ ಇಲ್ಲಿ ಮಲಯಾಳಂ ಸಿನಿಮಾ ಅಂತಂದ್ರೆ ಅಲ್ಲಿ ನೀವು ಒಂದು ಯಾವ್ದೋ ಒಂದು ದೃಶ್ಯ ನೋಡಿದ್ರೆ, ಒಂದು ಕತೆ ಕೇಳಿದ್ರೆ ಇದು ಮಲಯಾಳಂ ಸಿನಿಮಾ ಅನ್ನೋ ತರದ ಒಂದು ಅವ್ರದೇ ಒಂದು ಐಡೆಂಟಿಟಿ ಹುಡ್ಕೊಂಡಿದ್ದಾರೆ. ಒಂದು ಅದ್ಧೂರಿತನದಲ್ಲಿ ತೆಲುಗವರು ಅವ್ರದೇ ಆದ ಒಂದು ಐಡೆಂಟಿಟಿ ಹುಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜಾನರ್ ಸಿನಿಮಾದಲ್ಲಿ, ಪೊಲಿಟಿಕಲ್ ಸಿನಿಮಾದಲ್ಲಿ ತಮಿಳವರು ಒಂದು ಜಾನರ್ ಹುಡ್ಕೊಂಡಿದ್ದಾರೆ. ಕನ್ನಡ ಸಿನಿಮಾಗೆ ಅದರದೇ ಆದ ಜಾನರ್ ಕಳೆದೋಗಿದೆ. ಇರ್ಲಿಲ್ಲ ಅಂತಲ್ಲ, ಒಂದ್ ಟೈಮಲ್ಲಿ ಇತ್ತು, ಬಟ್ ಈಗ ಯಾವ ಸಿನಿಮಾ ಕನ್ನಡ ಸಿನಿಮಾ ಅಂತ ಹೇಳೋದು. ಈಗ್ಲೂ ನಮ್ಮಲ್ಲಿ ತುಂಬಾ ಜನ ಸಿನಿಮಾ ಪ್ರಚಾರ ಮಾಡುವಾಗ ಪ್ರೆಸ್ ಮೀಟ್ಗಳಲ್ಲಿ ನಮ್ದು ಮಲಯಾಳಂ ಸಿನಿಮಾ ತರ ಸಿನಿಮಾ ಇದೆ ಅಂತ ಹೇಳ್ಕೊಂತಾರೆ. ಇದು ದುರಂತ. ಅಂದ್ರೆ ನಾವು ನಮ್ ಸಿನಿಮಾನ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕಿಂತ ಇದು ತೆಲುಗು ರೇಂಜಿಗೆ ನಾವು ಸಿನಿಮಾ ಮಾಡಿದೀವಿ, ತಮಿಳು ತರದ ಕತೆ ಮಾಡಿದೀವಿ, ಮಲಯಾಳಂ ಸಿನಿಮಾ ತರ ಮಾಡಿದೀವಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಎಲ್ಲ ಒಂದ್ ಕಡೆ ಜನಕ್ಕೆ ನಾವೇ ಇಂಡೈರೆಕ್ಟ್ ಆಗಿ ಆ ಸಿನಿಮಾಗಳು ನೋಡಿ ಅನ್ನೋ ತರ ಹೇಳಂಗಿದೆ. ಓಕೆ, ಕನ್ನಡಕ್ಕಿಂತ ಚೆನ್ನಾಗಿರುತ್ತೆ. ಮಾತಾಡ್ತೀನಿ ಒಂದ್ ನಿಮಿಷ, ಹಾಗೆ ಇರಿ. ಮುರಳೀಧರ್ ಸರ್, ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಸರ್ ಮನ್ಸೂರ್ ಅವ್ರು ಹೇಳ್ತಾ ಇದ್ರು ಸಿನಿಮಾಗಳು ಈಗ ದುಬಾರಿ ಆಗ್ತಿದಾವೆ. ಅಂದ್ರೆ ಒಂದು ವರ್ಷಕ್ಕೆ ಸುಮಾರು 225 ಸಿನಿಮಾಗಳು ರಿಲೀಸ್ ಆಗಿದಾವೆ. ಅಂದ್ರೆ ಒಬ್ಬ ಸಿನಿಮಾ ಕೆಲಸ ಮಾಡುವವರೇ ಅಷ್ಟು ಸಿನಿಮಾಗಳನ್ನು ನೋಡಕ್ ಆಗಲ್ಲ. ಆ ರೀತಿಯಲ್ಲಿ ಅದರಲ್ಲೂ ಕನ್ನಡದ ಸಿನಿಮಾಗಳು ದುಬಾರಿ ಆಗ್ತಿದಾವೆ. ಇನ್ನು ಫೆಬ್ರವರಿಯಲ್ಲಿ 28 ದಿನ ಇದೆ. ಆ 28 ದಿನದಲ್ಲೇ ಸುಮಾರು 25 ಸಿನಿಮಾಗಳು ರಿಲೀಸ್ ಆಗಿದಾವೆ ಕಳೆದ ವರ್ಷ. ಒಂದೇ ದಿನ 11 ಸಿನಿಮಾ ರಿಲೀಸ್ ಆಗಿದೆ, ಒಂದು ಶುಕ್ರವಾರ. ಸೊ ಈ ರೀತಿ ಸಿನಿಮಾಗಳು ದುಬಾರಿ ಆಗ್ತಿದಾವೆ. ಒಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂದ್ರೆ, ಈಗ ಅವ್ರು ಹೇಳಿದ್ರು ಮಲಯಾಳಂ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಈ ಸಿನಿಮಾಗಳಿಗೆ ಕಂಪೇರ್ ಮಾಡಿ ನಮ್ಮ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಜಾನರ್, ಕನ್ನಡ ಸಿನಿಮಾ ಆ ತರ ಒಂದು ಜಾನರ್ ಕಂಡ್ಕೊಳ್ಳಕ್ ಆಗ್ಲಿಲ್ಲ. ಹಿಂದೆ ಇತ್ತು ಆ ತರದೊಂದು ಜಾನರ್, ಈಗ ಕಂಡ್ಕೊಳಕ್ ಆಗ್ಲಿಲ್ಲ ಅಂತ. ನೀವು ಹಲವಾರು ವರ್ಷದಿಂದ ಸಿನಿಮಾ ಪತ್ರಿಕೋದ್ಯಮವನ್ನು ಮಾಡ್ತಾ ಬಂದಿದ್ದೀರಾ. ಯಾಕೆ ಈ ರೀತಿಯ ಎಡವಟ್ಟುಗಳು ಆಗ್ತಿದಾವೆ? ಎಡವಟ್ಟುಗಳು ಅನ್ನೋದ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಗಳು ಯಾಕೆ ಸೋಲನ್ನ ಕಾಣ್ತಿದಾವೆ ಅಂತ? ಕೆಲವು ಫ್ಯಾಕ್ಟ್ಸ್ ಅನ್ನು ಸರಿ ಮಾಡಿದ್ದೀನಿ ಇದರಲ್ಲಿ. ಮೊದಲನೇ ಫ್ಯಾಕ್ಟ್ ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ನಾ ಮಾತಾಡೋದು ಕೇಳಿಸ್ತಾ ಇದೆಯಾ? ಕೆಲವು ಫ್ಯಾಕ್ಟ್ಸ್ ಅನ್ನ ಸರಿ ಮಾಡಬೇಕು. ಕರ್ನಾಟಕದಲ್ಲಿ ತಯಾರಾದ ಒಟ್ಟು ಸಿನಿಮಾ 282. ಕರ್ನಾಟಕದ ಎಲ್ಲಾ ಭಾಷೆಗಳು ಡೈಲೆಕ್ಟ್ಸ್ ಎಲ್ಲ ಸೇರಿಸಿ, ಡೈಲೆಕ್ಟ್ಸ್ ಅಂತ ಹೇಳ್ಬೇಕೋ ಬಿಡ್ಬೇಕೋ ನಂಗೆ ಗೊತ್ತಿಲ್ಲ, ತುಳು, ಕೊಂಕಣಿ ಮತ್ತೆ ಬಂಜಾರ, ಈ ಎಲ್ಲ ಭಾಷೆಗಳೆಲ್ಲ ಸೇರಿಸಿ ಕರ್ನಾಟಕದ ಸಿನಿಮಾ ಅಂತ ತಗೊಂಡಾಗ ನಿಮಗೆ 282. ಆಮೇಲೆ ಕನ್ನಡದ್ದೇ ಸಿನಿಮಾ ಅಂತ ತಗೊಂಡ್ರೆ 256. ಗೊತ್ತಾಯ್ತಾ? ಆಮೇಲೆ ನೀವು ಮನ್ಸೂರಿ ಅವರನ್ನ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂದ್ರಿ. ನನ್ಗೆ ಯಾಕೋ ಆ ವಿಜೇತ ಅನ್ನೋ ಪದನ್ನ ಬಿಟ್ಬಿಡಿ ನೀವು ದಯವಿಟ್ಟು ಇನ್ನು ಮುಂದೆ ಅಂತ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಶಸ್ತಿಗೂ ಮರ್ಯಾದೆ, ಪಾಪ ತಗೊಂಡವ್ರಿಗೂ ಮರ್ಯಾದೆ. ಇನ್ನೂ ಒಳ್ಳೇದು. ರಾಷ್ಟ್ರ ಪ್ರಶಸ್ತಿನ ಪಕ್ಕಕ್ಕಿಟ್ರೆ ಇನ್ನೂ ಒಳ್ಳೇದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಅವ್ರು ತಗೊಳ್ಳುವಾಗ ಆ ತರ ಹೇಳಿರ್ಲಿಲ್ಲ, ಅದ್ ಬೇರೆ ಪ್ರಶ್ನೆ. ಅದಿರ್ಲಿ. ಯಾಕೆಂದ್ರೆ ಸುಮ್ನೆ ಜಸ್ಟ್ ನಾನು ಇದಕ್ಕೆ ಒಂದು ಹೇಳಿದ್ದು, ಈ 256 ಸಿನಿಮಾದಲ್ಲಿ ಈಗ ಇವ್ರು ಹೇಳಿದ್ದನ್ನೇ 2 ಸಂಗತಿಗಳ ಪ್ರಶ್ನೆ ಕೇಳಿದೀರಿ ನೀವು ತುಂಬಾ ಕ್ಲಿಯರ್ ಆಗಿ. ಒಂದು, ಮೊದಲನೇದಾಗಿ ಅವ್ರು ಹೇಳ್ತಿರೋದು ಬೇರೆ ಭಾಷೆಗಳ ಸಿನಿಮಾ ಜೊತೆ ಹೋಲಿಕೆ ಮಾಡ್ತಾರೆ, ನೋಡ್ತಾರೆ ಅಂತ. ಎರಡನೇದು ಅವ್ರು ಹೇಳಿದ್ದು ಕನ್ನಡದ
ಜಾನರ್ ಬಗ್ಗೆ ಕರೆಕ್ಟಾ ಮನ್ಸೂರ್ ಅವರೇ? ಹಾ, ಕನ್ನಡದಂದ್ರೆ ಐಡೆಂಟಿಟಿ, ಜಾನರ್ ಅಲ್ಲ. ಅದೇ 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 ಅಂದ್ರೆ ಜಾನರ್ ಅಲ್ಲ, ದಟ್ಸ್ ಅದಕ್ಕೆ ಹೇಳಿದ್ದು, ದಟ್ಸ್ ಐಡೆಂಟಿಟಿ. ಆದ್ರೆ ತಮಾಷೆ ವಿಷಯವಾಗಿನೂ ಹೇಳ್ಬೋದು, ಸೀರಿಯಸ್ ಆಗಿನೂ ಹೇಳ್ಬೋದು. ಇದರಲ್ಲಿ ಮೊದಲನೇದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಕಂಪೇರ್ ಮಾಡ್ತಾ ಇದೀವಲ್ಲ ತಮಿಳು ತೆಲುಗು ಇದಕ್ಕೆಲ್ಲ, ಅದಕ್ಕೆ ಕಾರಣ ಅವ್ರು ಕೊಟ್ಟ ಕಾರಣ ಸರಿ. ಅಂದ್ರೆ ಪ್ರಚಾರ ಮತ್ತೆ ಆ ಭಾಷೆಗಳಲ್ಲಿ ದಕ್ಕತಾ ಇರೋದು. ಹಾಗಾಗಿ ಆ ಭಾಷೆಗಳಲ್ಲಿ ದಕ್ಕುವ ಹಾಗೆ ಮಾಡಿಕೊಂಡಿದ್ದೆ ನಾವು ಅಂದ್ರೆ ಕನ್ನಡದವರು. ಯಾವ ಡಬ್ಬಿಂಗ್ ಅನ್ನ ರಾಜ್ಕುಮಾರ್ ವಿರೋಧಿಸಿದ್ರೋ, ಯಾವ ಸಿನಿಮಾ ಇಷ್ಟೇ ಪ್ರಿಂಟ್ಸ್ಗಳು ಒಂದು ರಾಜ್ಯದಲ್ಲಿ ಮೊದಲನೇ ವಾರ ಬಿಡುಗಡೆ ಆಗಬೇಕು ಅಂತ ಹೇಳಿ ಇತ್ತು, ಆಮೇಲೆ ಯಾವ ಕನ್ನಡ ಭಾಷೆಯನ್ನ ಸಿನಿಮಾವನ್ನ ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ ಮಾಡಿದ ಪ್ರಯತ್ನಗಳೇನಿದ್ವು ಹಿಂದೆ, ಆ ಪ್ರಯತ್ನಗಳು ಯಾವುದೂ ಕಾಣದೇ ಇರೋದು ಮೊದಲನೇ ಕಾರಣ. ಒಂದ್ ಯೋಚನೆ ಮಾಡಿ, ನಮಗೆ ಮೊದಲನೇ 256 ಸಿನಿಮಾ ಮಾಡಬೇಕಾದ್ರೆ, ಮೊನ್ನೆ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಚೇತನ್ ನಾಡಿಗೇರ್ ಅಂತ ಬಹಳ ದೊಡ್ಡ ಜರ್ನಲಿಸ್ಟ್ ಅವರು, ಅವ್ರು ಹೇಳ್ತಾ ಇದ್ರು, ಸರ್ ವಿ ಟುಕ್ ನಿಯರ್ಲಿ 25 years or 30 years, ವಿ ಡೋಂಟ್ ನೋ ಆಕ್ಚುಲಿ. 1934 ಇಂದ ನಾವು 250 ಗಡಿ ದಾಟಕ್ಕೆ ವಿ ಟುಕ್ 40 years. ಇವತ್ತು ಒಂದೇ ವರ್ಷದಲ್ಲಿ 256 ಸಿನಿಮಾ ಮಾಡಿದೀವಿ. ಇದು ಕೇವಲ ಸಾಂಸ್ಕೃತಿಕ ಪ್ರಶ್ನೆ. ಇದು ನಮ್ಮ ಸಿನಿಮಾಗೊಂದೇ ಅಲ್ಲ, ನಮ್ಮ ಸಿನಿಮಾಗೊಂದೇ ಕಾಡ್ತಿರೋ ಸಮಸ್ಯೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವೀಗ ಪುಸ್ತಕದ ತಗೊಂಡ್ರೆ ಒಂದು ವರ್ಷಕ್ಕೆ 4,000 ಬಂದ್ರೆ ಪಾಪ ಅವನು ಓದೋನ್ ಗತಿ ಏನು? ಒಬ್ಬನೇ ಲೇಖಕ ಒಂದು ವರ್ಷಕ್ಕೆ 10 ಕೃತಿ ಬರೆದು ನಮ್ಮ ಮುಂದೆ ಕಳಿಸ್ತಾನೆ. ನಮ್ಗೆ ಅಂದ್ರೆ ಕಾಫಿ ಕುಡಿಯೋಕ್ಕೂ ಟೈಮ್ ಇರಲ್ಲ ಮಧ್ಯ. ಅದೇ ತರನೇ ಸಿನಿಮಾ, ನೀವು 11 ಸಿನಿಮಾ ರಿಲೀಸ್ ಮಾಡ್ತೀರಿ. ಮುಂಚೆ ಸಿನಿಮಾ ರಿಲೀಸ್ ಮಾಡಕ್ ಒಂದ್ ಕ್ರಮ ಇತ್ತು ನಮ್ಮಲ್ಲಿ, ಕರೆಕ್ಟಾ ಮನ್ಸೂರ್ ಅವರೇ? ಹೌದೌದು. ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ಬೇಕು, ಆಗ ಹಂಚಲಿಕ್ಕೆ ಸಾಧ್ಯ ಆಗತ್ತೆ, ಅಂದ್ರೆ ಸಿನಿಮಾಗಳನ್ನ ಹಂಚ್ಕೊಳಕ್ ಸಾಧ್ಯ ಆಗತ್ತೆ ಅಂತ. ಎಲ್ಲದನ್ನು ನಾವು ಆರಾಮ ಕೈ ಬಿಟ್ಟು ಕುತ್ಕೊಂಡಿದೀವಿ. ಒಂದು ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ, ಇವತ್ತಿನ ಸಿನಿಮಾದ ಸ್ಥಿತಿಗೆ ಎರಡು ಸಕ್ಸಸ್ ರೇಟ್ ಎಷ್ಟಿದೆ ಗೊತ್ತಾ? ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ 0.78%. 256ರಲ್ಲಿ 2 ಸಿನಿಮಾ ಸಕ್ಸಸ್. ಅಂದ್ರೆ 254ರಲ್ಲಿ 10 ಸಿನಿಮಾ ತಗೊಳ್ಳಿ, ಮೀಡಿಯಂ ಆವರೇಜ್ ಗೆದ್ದಿರೋದು ಅಂತ, ಆಯ್ತಾ? ಆವರೇಜ್ ಆಗಿ ಅಲ್ಲಿ ಇಲ್ಲಿ ಅಟ್ಲೀಸ್ಟ್ ಹಾಕಿರೋ ದುಡ್ಡು ಬಂದಿದೆ ಅಂತ 10 ಕೊಟ್ಟು ಬಿಡೋಣ ಪ್ರಾಕ್ಟಿಕಲಿ. ಆ 10 ಬಿಟ್ರೆ ಉಳಿದಿದ್ದು 230 ಸಿನಿಮಾ ಎಲ್ಲಿ ಹೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಂಬರ್ 1. ಎರಡನೇದು, ಇಲ್ಲೊಂದು ಕ್ಲಾರಿಟಿನೂ ಕೊಡ್ತೀನಿ ನಿಮಗೆ. ಈ ಇವರದ್ದು ಕೊರವಂಜಿ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ರಾಶಿ ಅವರದ್ದು, ಮನ್ಸೂರ್ ಅವ್ರಿಗೆ ಗೊತ್ತದು. ಒಂದು ತಮಾಷೆ ಇದು. ಒಂದ್ ದಿವಸ ಅದನ್ನ ನಡ್ಸಕ್ಕಾಗ್ಲಿಲ್ಲ, ನಿಲ್ಲಿಸಿದ್ರು. ಕೊರವಂಜಿ ನಾನು ಹೋಗಿ ಬರುತ್ತೇನೆ ಅಂತ ಹೇಳಿ ಒಂದು ಕಾರ್ಟೂನ್ ಹಾಕಿದ್ರು ಆರ್ ಕೆ ಲಕ್ಷ್ಮಣ್. ಆವಾಗ ಕೆಳಗಡೆ ಅವರೇ ಬರ್ದಿದ್ರು, ನೀನು ಇದ್ದದ್ದು ಯಾವಾಗ ಅಂತ. ಅಂದ್ರೆ ಈ 254 ಸಿನಿಮಾ ಇದ್ದಿದ್ದು ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ಇದ್ರ ಮಧ್ಯೆ 25ನೇ ಇಸ್ವಿ ಹೊಟ್ಟೋಯ್ತು, ಆಯ್ತಾ? 25ನೇ ಇಸವಿಯ ಆರಂಭದಿಂದ 25ನೇ ಇಸವಿ ಡಿಸೆಂಬರ್ ವರೆಗೆ ಹೆಂಗ್ ಶುರು ಆಗತ್ತೆ ನೋಡಿ. ಸುದೀಪ್ ಅವರ ಮ್ಯಾಕ್ಸ್ ಇಂದ ಶುರು ಆಗತ್ತೆ. 224ರ ಅಂಚಿನಲ್ಲಿ ಮ್ಯಾಕ್ಸ್ ರಿಲೀಸ್ ಆಗತ್ತೆ ಸುದೀಪ್ ಸಿನಿಮಾ. ಡಿಸೆಂಬರ್ ನಲ್ಲಿ ಮಾರ್ಕ್ ಇಂದ ಎಂಡ್ ಆಗತ್ತೆ ಸುದೀಪ್ ಅವರದ್ದು. ಅಂದ್ರೆ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ದಾರೆ ನಾಯಕ ನಟರು, ಸೋ ಕಾಲ್ಡ್ ಹೀರೋಸ್, ಆಯ್ತಾ? ಓಕೆ, ಪಾಪ ಒಳ್ಳೆ ಅವ್ರಿಗೆ ಅವ್ರ ತೊಂದರೆ, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದೇ ತರ ಮಾಡಿದ 3, ಅಂದ್ರೆ ನಾನು ಮನ್ಸೂರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಯಕ ನಟರು ಅಂತ ಹೇಳಿ ನೀವು ಏನು ಇದುವರೆಗೂ ನಾವು ಗುರ್ತಿಸ್ಕೊಂಡ್ ಬರ್ತಾ ಇದೀವಿ,
ಅವರುಗಳು ಕೊಟ್ಟಿರೋ ಉಡುಗೊರೆ ಇದು ಅನ್ನೋದನ್ನ ಮರಿತಾ ಇದೀವಿ. ಅಂದ್ರೆ ಸ್ಟಾರ್ ಫಿಲ್ಮ್ಸ್ ಈಸ್ ಎ ಹ್ಯೂಜ್ ಲೆಟ್ ಡೌನ್. ಓಕೆ, ಸ್ಟಾರ್ ಸಿನಿಮಾ ನಮ್ಮನ್ನ ಅಂತ ಅಂದ್ಕೊಂಡಿರೋ ಸಿನಿಮಾಗಳು ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಸಿದಾವೆ. ಆಯ್ತಾ? ಇನ್ನೊಂದು ನೋಡಿ, ಎಲ್ಲರೂ ಅವ್ರು ಹೇಳ್ತಿರೋದು ಕರೆಕ್ಟ್. ಪಾಪ ಅವರು ನಿಜವಾದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಅವ್ರು ಲಾಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಆ ಸಿನಿಮಾಗಳು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅದಾಗ್ಲೇ 800 ಕೋಟಿ ದಾಟಿತು, 910,000 ಕೋಟಿ, ಏನೇನೋ ಕೋಟಿಗಳು. ನಮ್ಗದು ಎಣಸಕ್ಕೆ ಸಂಖ್ಯೆ ಬರೆಯಕ್ಕೂ ಗೊತ್ತಾಗಲ್ಲ ಪಾಪ, ಅಷ್ಟು ಕಷ್ಟ ಇದೆ ನಮ್ಗದು ಕೋಟಿಗಳಲ್ಲಿ ಬರೆಯುವಾಗ. ಆ ಸ್ಥಿತಿನಲ್ಲಿ ತಂದು ನಿಲ್ಲಿಸ್ತಾರೆ. ಜನಕ್ಕೆ ಅದನ್ನ ನಂಬಿ ಅಂತೂ ಹೋಗಲ್ಲ ಸರ್. ಅವ್ರು ಹೇಳಿದ್ ಕರೆಕ್ಟ್. ಆ ಪ್ರಚಾರ ನಂಬಿ ಹೋಗಲ್ಲ, ಇವ್ರ ಪ್ರಚಾರ ನಂಬಿ ಹೋಗಲ್ಲ, ಗೊತ್ತಾಯ್ತಾ? ಆದ್ರೆ ಸಿನಿಮಾಕ್ಕೆ ಹೋಗಬೇಕು ಅನ್ಸುವಂತ ವಾತಾವರಣ ಕ್ರಿಯೇಟ್ ಮಾಡೋದ್ರಲ್ಲಿ ಮನ್ಸೂರೆಯವರು ಸೇರಿದ ಹಾಗೆ ವರ್ಷ ಇದುವರೆಗೂ ಬಂದಿರುವಂತ, ಅಂದ್ರೆ 2000ದಿಂದ ಇತ್ತೀಚೆಗೆ ಬಂದಿರುವಂತ ಹಲವಾರು ನಿರ್ದೇಶಕರು ವಿಫಲರಾಗಿದ್ದಾರೆ ನನ್ನ ಪ್ರಕಾರ. ಅಂದ್ರೆ ಅವರು ಒಳ್ಳೆ ಸಿನಿಮಾ ಮಾಡ್ತಿಲ್ಲ ಅಂತ ಅಲ್ಲ, ಅವ್ರು ಒಳ್ಳೆ ಸಿನಿಮಾನೇ ಮಾಡ್ತಾ ಇದ್ದಾರೆ. ಆದ್ರೆ ಸಿನಿಮಾ ಅಂದ್ರೆ ಬೇರೆ ಅಂತ ಹೇಳ್ತಾ ಇರೋದು ನಾನು ಅಷ್ಟೇ. ಇನ್ ಎರಡನೇ ಪ್ರಶ್ನೆ, ಕನ್ನಡದ ಐಡೆಂಟಿಟಿಯ ಪ್ರಶ್ನೆ. 1 ನಿಮಿಷ, 2 ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಕನ್ನಡದ ಐಡೆಂಟಿಟಿಯ ಪ್ರಶ್ನೆ ಅಂದ್ರೆ, ಕನ್ನಡ ಸಿನಿಮಾಗೆ ತಮಿಳಿಗಿರೋ ಮನ್ಸೂರಿ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಒಂದು ಐಡೆಂಟಿಟಿ, ಮಲಯಾಳಂಗೆ ಇರೋ ತನ್ನದೇ ಆದ ಐಡೆಂಟಿಟಿ ಸಿನಿಮಾದಲ್ಲಿ, ಆಮೇಲೆ ಮರಾಠಿಗೆ ತನಗೆ ಇರಬೇಕಾದ ಐಡೆಂಟಿಟಿ, ಭೋಜ್ಪುರಿಗೆ ತನ್ನದೇ ಆದ ಐಡೆಂಟಿಟಿ, ಬಂಗಾಳಕ್ಕೆ ತನ್ನದೇ ಆದ ಐಡೆಂಟಿಟಿ ಇದೆ. ಆದ್ರೆ ಇವತ್ತಿನವರೆಗೂ ನಮ್ಮ ಐಡೆಂಟಿಟಿ ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಅವ್ರು ಮಾಡಿದ್ದನ್ನ ನಮ್ಮ ಇದ್ರಲ್ಲಿ ಮಾಡ್ಕೋತೀವಿ, ಇವ್ರು ಮಾಡಿದ್ದನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಒಂದೇ ಒಂದ್ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ, ಒಂದ್ ಕಾಲದಲ್ಲಿ ಸಿನಿಮಾ ನೋಡಕ್ಕೆ ಕಮಲ್ ಹಾಸನ್, ರಜನಿಕಾಂತ್ ಇಂದ ಹಿಡಿದು ಮಣಿರತ್ನಂ ಇಂದ ಹಿಡಿದು ಕರ್ನಾಟಕಕ್ಕೆ ಬರ್ತಾ ಇದ್ರು. ಕರ್ನಾಟಕದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ನಮ್ಮ ಜನದ ಸಿನಿಮಾ ಅರ್ಥ ಮಾಡ್ಕೊಳ್ಳೋ ತಿಳುವಳಿಕೆಯ ಮೇಲೆ ಅಷ್ಟು ಗೌರವ ಇತ್ತು. ಇವತ್ತು ನಾವು ಪಾರಂಜಿತ್ ಎಲ್ಲಿದ್ದಾರೆ, ಮತ್ತೊಬ್ರಲ್ಲಿದ್ದಾರೆ, ಸೆಲ್ವರಾಜ್ ಎಲ್ಲಿದ್ದಾರೆ, ರಾಜಮೌಳಿ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ತಾ ಇದೀವಿ. ಇದಕ್ಕೆ ಕಾರಣಗಳು ಹುಡುಕೋದಲ್ಲ. ಇಲ್ಲಿ ಬೇಕಾಗಿರೋದು ನಿರ್ದೇಶಕರಿಗೂ ಆತ್ಮವಿಮರ್ಶೆ, ಇಂಡಸ್ಟ್ರಿಗೂ ಆತ್ಮವಿಮರ್ಶೆ, ಕನ್ನಡದ ಐಡೆಂಟಿಟಿಯನ್ನ ಹುಡುಕುವ ಒಂದು ಪ್ರಯತ್ನ. ಇವೆಲ್ಲವೂ ಒಟ್ಟಿಗೆ ಆಗ್ಬೇಕು ಸರ್. ಇಷ್ಟು ತಕ್ಷಣ ಉತ್ತರ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಸರ್ ಮನ್ಸೂರೆ ಸರ್. ಎಸ್ ಸರ್. ಈಗ ಮುರಳೀಧರ್ ಸರ್ ಮಾತಾಡಿದ ಅಷ್ಟು ಕೇಳಿಸ್ಕೊಂಡಿದ್ದೀರಾ ನೀವು. ಬಹಳ ಮುಖ್ಯವಾದಂತ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರ ಇಡೀ ಸಿನಿ ಪಯಣ ಬಹಳ ದೊಡ್ಡದು. ಅದ್ ನನಗೆ ಅಷ್ಟು ವಯಸ್ಸಾಗಿಲ್ಲ, ಅಷ್ಟು ದೊಡ್ಡ ಅವ್ರದ್ದು ಸಿನಿ ಪಯಣ ಇದೆ, ಅದಂತೂ ನಿಜ, ನಾ ಒಪ್ಕೊಂತೀನಿ. ಕನ್ನಡದ ಐಡೆಂಟಿಟಿ ವಿಚಾರಕ್ಕೆ ಬಂದ್ರೆ, ಸಿನಿಮಾದಲ್ಲಿ ನನಗೆ ಅನ್ಸೋದು, ಸಿನಿಮಾದಿಂದ ಜನರನ್ನ ಡಿಸ್ಕನೆಕ್ಟ್ ಮಾಡಿರೋದೇ ಸಿನಿಮಾ ಮೇಕರ್ಸ್ ಅನ್ಸುತ್ತೆ. ಯಾಕೆಂದ್ರೆ ಕೊಲೆ, ಹಿಂಸೆ, ರಕ್ತ ಇದನ್ನೇ ಜಾಸ್ತಿ ವಿಜೃಂಭಣೆ ಮಾಡ್ತಿರೋದ್ರಿಂದ ಒಂದು ರೀತಿಯಲ್ಲಿ ಸಿನಿಮಾ ಕನೆಕ್ಟ್ ಆಗ್ತಿಲ್ಲ. ಈ ಹಿಂದೆ ರಾಜ್ಕುಮಾರ್ ಸಿನಿಮಾಗಳಿಂದ ಇರ್ಬೋದು, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು, ಅಂದ್ರೆ ಒಂದು ಸಿನಿಮಾ ಪರಂಪರೆಯನ್ನ ನೋಡ್ತಾ ಬಂದ್ರೆ ನಾವು, ಕನ್ನಡದ ಸಿನಿಮಾ ಪರಂಪರೆಯನ್ನ ಇವತ್ತಿನ ಏನ್ ಸಂದರ್ಭದಲ್ಲಿದೆ, ಇವತ್ತು ಏನ್ ಸಿಗರೇಟ್ ಆಗಿರ್ಬೋದು, ಕೊಲೆ, ಹಿಂಸೆ ಇದನ್ನೇ ಜಾಸ್ತಿ ವಿಜೃಂಭಣೆ ಮಾಡ್ತಿರೋದ್ರಿಂದ ಜನಕ್ಕೆ ಡಿಸ್ಕನೆಕ್ಟ್ ಮಾಡಿರೋದೇ ಸಿನಿಮಾ ಮೇಕರ್ಸ್ ಅಂತ ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಇದು ಕೊಲೆ, ಹಿಂಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಲ್ಮ್ ಮೇಕರ್ ಅನ್ನೋದು ಮಾತ್ರ ನಾನು 100% ಒಪ್ತೀನಿ. ಯಾಕೆ ಅಂತಂದ್ರೆ, ಇದಕ್ಕೆ ಈಗ ಖಜಾನೆ ಸರ್ ಹೇಳಿದ್ದು ಸರಿ ಇದೆ, ನಾನು ಅದನ್ನೇ ಹೇಳಿದ್ದು. ಅಂದ್ರೆ ಕನ್ನಡಕ್ಕೆ ಕನ್ನಡದೇ ಆದ ಒಂದು ಐಡೆಂಟಿಟಿ ಹುಡುಕೋಬೇಕು ಅಂತ. ಯಾಕಂದ್ರೆ ಒಂದ್ ಟೈಮಲ್ಲಿ ಕೆ ಬಾಲಚಂದ್ರ ಅಂತವ್ರು ತಪ್ಪಿದ ತಾಳ ಅಂತ ಒಂದು ಸಿನಿಮಾ ಮಾಡ್ತಾರೆ, ಕನ್ನಡದಲ್ಲಿ ಫಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅದು ತೆಲುಗು, ತಮಿಳುಗೆಲ್ಲ ಹೋಗುತ್ತೆ. ಸೊ ಆ ತರದ ಒಂದು ಎಕ್ಸ್ಪೆರಿಮೆಂಟ್ಗೆ ಒಂದು ಅದ್ಭುತವಾದ ಸ್ಪೇಸ್ ಇದ್ದಂತ ಕನ್ನಡ ಚಿತ್ರರಂಗ ನನ್ನ ಪ್ರಕಾರ 90s ನಂತರ ಇದು ತನ್ನ ಐಡೆಂಟಿಟಿ ಕಳ್ಕೊಂಡು, ಅಂದ್ರೆ ಈ ಪ್ರೈವೇಟ್ ಚಾನೆಲ್ಸ್ ಬರುತ್ತಲ್ಲ ಕನ್ನಡಕ್ಕೆ, DD1 ಬಿಟ್ಟು ETV ಕನ್ನಡ, ಉದಯ, ಈ ತರ ಪ್ರೈವೇಟ್ ಚಾನೆಲ್ಸ್ ಬಂದಾಗ ಟಿವಿ ರೈಟ್ಸ್ ಅನ್ನೋದು ಮಾರ್ಕೆಟ್ ಜಾಸ್ತಿ ಆಗತ್ತೆ. ಅವ್ರಿಗೆ ಕಂಟೆಂಟ್ ಬೇಕಿರುತ್ತೆ. ಸೊ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಮಾಡ್ತಾರೆ. ಸೊ ಸಿನಿಮಾ ಮಾಡಿದ್ರೆ ಥಿಯೇಟರ್ ಅಲ್ಲಿ ಜನ ನೋಡ್ತಾರೋ ಬಿಡ್ತಾರೋ, ಟಿವಿ ರೈಟ್ಸ್ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಅದಕ್ಕೆ ಅಂತಾನೆ
ಏನು ಸಿನಿಮಾಗಳ ಸಂಖ್ಯೆನ ಜಾಸ್ತಿ ಮಾಡಿ ಯಾರಂದ್ರೆ ಅವ್ರು ಸಿನಿಮಾಗಳು ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಸಿನಿಮಾಗೆ ಯಾರಂದ್ರೆ ಅವ್ರು ಮಾಡಬಾರ್ದು ಅಂತಲ್ಲ, ಆ ಸಿನಿಮಾಗ್ ಬೇಕಾಗಿರೋ ಒಂದು ಕಲಿಕೆ ಆಗ್ಬೋದು, ಅದಕ್ ಬೇಕಾಗಿರೋ ಒಂದು ಇಂಟರ್ನಲ್ ಡಿಸಿಪ್ಲೈನ್ ಅಂತೀವಿ, ಆ ಯಾವ್ದು ಇಲ್ದೇ ಇರೋರೆಲ್ಲ ಸಿನಿಮಾ ಮಾಡಕ್ ಶುರು ಮಾಡ್ತಾರೆ. ಅದೊಂದು ಮಾಫಿಯಾ ತರ ಶುರುವಾಗತ್ತೆ. ಇದು ಸಿನಿಮಾದ ಕಥೆಯ ವಿಷಯದಲ್ಲಿ, ಒಂದು ಕಂಟೆಂಟ್ ವಿಷಯದಲ್ಲಿ, ಆ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ಗಳು ಜಾಸ್ತಿ ಆಗುತ್ತೆ. ಅದು ಬರ್ತಾ 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 OTT ಬರೋವರೆಗೂ ಎಕ್ಸ್ಟ್ರೀಮ್ ಆಗಿ ಹೋಗ್ತಾನೆ ಇರುತ್ತೆ, ಡಬ್ಬಿಂಗ್ ಎಂಟರ್ ಆಗೋವರೆಗೂ. ಈ ಡಬ್ಬಿಂಗ್ ಬರೋ ಟೈಮ್ಗೆ ಏನಾಗುತ್ತೆ, ಈ ಕಡೆ OTT ಬರುತ್ತೆ. OTT ಬಂದಾಗ ಆ OTT ಅವ್ರ ಕಂಟೆಂಟ್ ಬೇಕಿರುತ್ತೆ, ಅವಾಗ OTTಗೆ ಅಂತಾನೆ ಸಿನಿಮಾ ಮಾಡ್ತಾರೆ. ನಮ್ಮಲ್ಲಿ ಇದು ಇವೆರಡಕ್ಕೆ ಅಂತಲ್ಲ, ಸಬ್ಸಿಡಿಗೆ ಅಂತಾನೆ ಸಿನಿಮಾ ಮಾಡೋದು ಒಂದು ದೊಡ್ಡ ಮಾಫಿಯಾ ಇತ್ತು. ಬಿಕಾಸ್ ಆಫ್ ಗೌರ್ಮೆಂಟ್ ಒಂದು 5-6 ವರ್ಷಗಳಿಂದ ಸಬ್ಸಿಡಿ ಟೈಮ್ ಟು ಟೈಮ್ ಕೊಡದೇ ಇರೋದಕ್ಕೆ ಅವರೆಲ್ಲ ಸಿನಿಮಾ ಮಾಡೋದು ನಿಲ್ಸಿದ್ದಾರೆ. ಇಲ್ಲ ಅಂತಂದ್ರೆ 5 ಲಕ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ರು. ಅಲ್ಲಿ ಕತೆ ಇದೆ, ಕಂಟೆಂಟ್ ಮೇಕಿಂಗು ಏನೂ ಬೇಕಾಗಿಲ್ಲ, 5 ಲಕ್ಷದಲ್ಲಿ ಸಿನಿಮಾ ಮಾಡಿ ಅಪ್ಲೈ ಮಾಡ್ತಾ ಇದ್ರು. ಸೊ ಅದು ಕೊನೆಗೆ 10 ಲಕ್ಷ ಕೈಗೆ ಬರೋದ್ರಲ್ಲಿ ಅವರೆಲ್ಲ ಹಂಚ್ಕೊಂಡು ಆ ವರ್ಷ ಸೆಟ್ಲು. ಆಗಸ್ಟ್ ಇಂದ ಆಕ್ಟಿವ್ ಆಗ್ತಾ ಇದ್ರು, ಡಿಸೆಂಬರ್ ಸಿನಿಮಾ ರೆಡಿ ಆಗ್ತಾ ಇತ್ತು. ಸೊ ಅಂದ್ರೆ ಇಲ್ಲಿ ನಮ್ಮಲ್ಲಿ ಈಗ ಖಜಾನೆ ಸರ್ ಹೇಳಿದ್ರಲ್ಲ, ರಾಜ್ಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ಡಬ್ಬಿಂಗ್ ವಿರೋಧ ಮಾಡಿದ್ವಿ. ಆ ಡಬ್ಬಿಂಗ್ ವಿರೋಧ ಮಾಡಿದ್ ಏನಕ್ಕೆ ಅಂತಂದ್ರೆ, ನಮ್ಮ ಏನು ಅವಾಗ್ಲೂ ತಮಿಳವ್ರದ ಡಾಮಿನೆನ್ಸ್ ಇತ್ತು ಕರ್ನಾಟಕದಲ್ಲಿ, ತೆಲುಗವ್ರ ಡಾಮಿನೆನ್ಸ್ ಇತ್ತು. ಅವನ್ನೆಲ್ಲನೂ ಮೀರಿ ನಮ್ಮ ಕರ್ನಾಟಕದ ಅದರದೇ ಆದ ಒಂದು ಒಂದು ಮಾರ್ಕೆಟ್, ಒಂದು ಸ್ಥಿರವಾದ ಒಂದು ಪರ್ಮನೆಂಟ್ ಮಾರ್ಕೆಟ್ ಬೇಕಿರುತ್ತೆ ಕನ್ನಡ ಸಿನಿಮಾಗೆ ಅಂತಾನೆ ಅವರು ಡಬ್ಬಿಂಗ್ ವಿರೋಧ ಮಾಡ್ಕೊಂಡ್ ಬಂದ್ರು. ಅದನ್ನ ನಮ್ಮವ್ರು ಬಳಸ್ಕೊಳ್ಳಿಲ್ಲ ಅನ್ನೋದು ನನ್ನ ಆರೋಪ ಇರೋದು. ಅಂದ್ರೆ ಆ ತರದ ಒಂದು ಫೆಸಿಲಿಟಿ ಇತ್ತಲ್ಲ, ಇವಾಗ 2019 ವರ್ಗುನು ಡಬ್ಬಿಂಗ್ ಧೈರ್ಯವಾಗಿ ಕನ್ನಡಕ್ಕೆ ಬಂದಿರ್ಲಿಲ್ಲ. ನಾನು ಡಬ್ಬಿಂಗ್ ಪರ ಹೋರಾಟ ಮಾಡಿದ್ದು ಇದೇ ಕಾರಣಕ್ಕೇನೆ. ಅಂದ್ರೆ ನಮ್ಮಲ್ಲಿ ಡಬ್ಬಿಂಗ್ ಇಲ್ಲ ಅನ್ನೋ ಕಾರಣಕ್ಕೇನೆ ರೀಮೇಕ್ ಮತ್ತೆ ಒಂದು ಕಂಟೆಂಟ್ ಮೇಲೆ ಒಂದು ಕ್ವಾಲಿಟಿ, ಅಂದ್ರೆ ಯಾವ್ದೇ ರೀತಿ ಇದಿಲ್ದಿರೋಂತ ಮಾಫಿಯಾಗಳಿದ್ರಿಂದ ಅದು ಹೋಗ್ಬೇಕು ಅಂದ್ರೆ ಡಬ್ಬಿಂಗ್ ಬರ್ಬೇಕು ಅಂತ ಹೋರಾಟಕ್ಕೆ ನಾನು ಆ ಟೈಮಲ್ಲಿ ಸಪೋರ್ಟ್ ಮಾಡಿದವನೆ. ನಾನು ಡಬ್ಬಿಂಗ್ ಸಿನಿಮಾ ನೋಡಲ್ಲ, ಬಟ್ ನಾನು ಡಬ್ಬಿಂಗ್ ಪರ ಯಾಕಿದೆ ಅಂದ್ರೆ ಈ ಕಾರಣಕ್ಕೆ. ಈಗ ನೀವು ಅಬ್ಸರ್ವ್ ಮಾಡೋದಾದ್ರೆ ಡಬ್ಬಿಂಗ್ ಬಂದ ಮೇಲೆನೆ ನಮ್ಮಲ್ಲಿ ಹೊಸ ನಿರ್ದೇಶಕರ ಹೊಸ ಕಥೆಗಳು ಬರೋದಕ್ಕೆ ಸಾಧ್ಯ ಆಗಿದೆ. ಈ ಕಳೆದ 5 ವರ್ಷದಲ್ಲಿ ದೊಡ್ಡ ನಂಬರ್ ಇಲ್ದೇ ಇರ್ಬೋದು, ಒಂದು 5-10 ಸಿನಿಮಾ ಇರ್ಬೋದು. ಅದೊಂದು ಅಜ್ಞಾತವಾಸಿ ಆಗ್ಬೋದು, ಪಪ್ಪಿ ಆಗ್ಬೋದು, ಶಾಕಾಹಾರಿ ಆಗ್ಬೋದು. ಈ ತರದ ಒರಿಜಿನಲ್ ಫಿಲ್ಮ್ ಮೇಕರ್ಸ್, ಅಂದ್ರೆ ಸ್ವಂತ ಕಂಟೆಂಟ್, ಸ್ವಂತ ಕಥೆ ಇಟ್ಕೊಂಡು ನಮ್ಮ ಕರ್ನಾಟಕದ ಕಥೆಗಳನ್ನೇ ಹೇಳುವಂತ ಫಿಲ್ಮ್ ಮೇಕರ್ಸ್ ಬಂದಿದ್ದಾರೆ ಅಂತಂದ್ರೆ ಅದಕ್ಕೊಂದು ಅವಕಾಶ ಸಿಕ್ಕಿದೆ ಅಂದ್ರೆ ಡಬ್ಬಿಂಗ್ ಬಂದಿದ್ದಕ್ಕೇನೆ. ಅಂದ್ರೆ ಡಬ್ಬಿಂಗ್ ಬಂದಿದ್ದಕ್ಕೆ ರೀಮೇಕ್ ನಿಲ್ತು, ಹೊಸ ಕಥೆ ಹೇಳುವಂತ ಸಿನಿಮಾ ಮೇಕರ್ಗೂ ಒಂದು ಚೂರ್ ಜಾಗ ಸಿಕ್ತು. ಅದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಸೊ ಕನ್ನಡ ಐಡೆಂಟಿಟಿ ವಿಷಯದಲ್ಲಿ ಫಿಲ್ಮ್ ಮೇಕರ್ಸ್, ರೈಟರ್ಸ್, ಪ್ರೊಡ್ಯೂಸರ್ಸ್ ಓವರ್ ಆಲ್ ಆಗಿ ನಾವು ನಮ್ತನನ ಕಂಪ್ಲೀಟ್ ಆಗಿ ಅದು ಹುಡುಕ್ತಾನೆ ಇಲ್ಲ. ಇವಾಗ್ಲೂ ಸಿನಿಮಾ ಮಾಡೋವಾಗ ಸಕ್ಸಸ್ ನ ಹೆಂಗ್ ಬರೆಯೋಕ್ ಮುಂಚೆ ಏನಾಗತ್ತೆ ಅಂತಂದ್ರೆ, ನನ್ ವಿಷಯದಲ್ಲಿ ಆಗಿಲ್ಲ ಆ ತರ, ಬೇರೆಯವ್ರಿಗೆ ಆಗಿಲ್ಲ ಅಂತಲ್ಲ, ನನ್ ಸುತ್ತಮುತ್ತ ಏನಾಗಿದೆ ನನ್ಗೆ ಗೊತ್ತು, ನನ್ಗೆ ಆ ತರ ಆಫರ್ಗಳು ಬಂದಿದೆ. ಸೊ ಬೇರೆ ಯಾವ್ದೋ ಭಾಷೆಯಲ್ಲಿ ಒಂದು ಫಾರ್ಮೆಟ್ ಇಟ್ಟಾದ್ರೆ ಆ ಫಾರ್ಮೆಟ್ ತರದ್ದು ಇಲ್ಲಿ ಸಿನಿಮಾ ಮಾಡಿ ಅಂತ ಒಂದು ಪ್ರೆಷರ್ ಅಲ್ಲೇನೆ ಕೆಲಸಗಳಾಗುತ್ತೆ. ಸೊ ಹಂಗಾಗಿ ಇಲ್ಲಿ ನನ್ನ ಇದು ಹೋಪ್ ಇರೋದು ಹೊಸ ಫಿಲ್ಮ್ ಮೇಕರ್ಸ್ ಮೇಲೆ. ಮತ್ತೆ ಈ ರಾಶಿ ಸಿನಿಮಾ ಮಾಡೋಂಥವ್ರೆಲ್ಲರೂ ಒಂದ್ ಸ್ವಲ್ಪ ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡ್ರೆ ಆವಾಗ ನಿಜವಾಗ್ಲೂ ಸಿನಿಮಾನ ತಲೆ ಕೆಡ್ಸ್ಕೊಂಡು ಯಾರು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ನೇಟಿವಿಟಿ ಕಥೆಗಳು, ಎಸ್ಪೆಷಲಿ ಕರ್ನಾಟಕದ ಕಥೆಗಳು, ಕನ್ನಡದ ಕಥೆಗಳು, ಆ ಕಥೆಗಳ ಮೇಲೆ ಕೆಲಸ ಮಾಡಿ, ಮತ್ತೆ ಆ ಕನ್ನಡದ ಕಥೆ ಮಾಡಿದೀವಿ ಅನ್ನೋ ಕಾರಣಕ್ಕೆ ಜನನೂ ಬರಲ್ಲ. ಅದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಅದ್ರ ಕ್ವಾಲಿಟಿ ಆಗ್ಬೋದು, ಪ್ರೆಸೆಂಟೇಶನ್ ಆಗ್ಬೋದು, ನಟನೆ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಹಾಗಂತ ದುಡ್ಡು ಖರ್ಚು ಮಾಡೋ ಸಿನಿಮಾ ಅಲ್ಲ. ಆ ಸಿನಿಮಾ ಆ ಕ್ವಾಲಿಟಿಗೆ ಏನ್ ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ಒಂದು ಪ್ರಾಪರ್ ಆಗಿ ಸಿನಿಮಾ ಮಾಡಿ. ಅಂದ್ರೆ ನಿಮ್ಗೆ ಸುಮ್ನೆ ಏನೋ ಒಂದು ಟೈಮ್ ಪಾಸ್ಗೆ ಅಂತ ಮಾಡಿರೋ ಸಿನಿಮಾಗಳಿಗೆ ಅಂತ ಶಿಸ್ತಾಗಿ ಮಾಡಿರೋ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆದ್ರೆ ಕ್ರಮೇಣ ಪ್ರೇಕ್ಷಕರು ಕನ್ನಡ ಸಿನಿಮಾ ನೋಡೋದಕ್ಕೆ ಮುಂದೆ ಬರ್ತಾರೆ ಅನ್ನೋದು ನನ್ನ ಹೋಪ್. ಖಜಾನೆ ಸರ್, ಈ ಇತ್ತೀಚೆಗೆ ಒಂದು ಇವರು ರೆಹಮಾನ್, ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ರೆಹಮಾನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಕನ್ನಡ ಸಿನಿಮಾ ರಾಕಿಂಗ್ ಅಂತ ಅವ್ರು ಹೇಳ್ತಾರೆ. ಸೊ ನೀವಾಗ್ಲೇ ಹೇಳಿದ್ರಿ 256 ಸಿನಿಮಾಗಳಲ್ಲಿ 2 ಸಿನಿಮಾಗಳಿಗಿದ್ವು, 254 ಸಿನಿಮಾಗಳು ಕಾಣೆ ಆಗೋದ್ವು ಅಂತ.
ಸೊ ಆ ಎರಡು ಸಿನಿಮಾಗಳಿಗಿದ್ರೆ ಇಂಡಸ್ಟ್ರಿ ಚಲನೆ ಆಗತ್ತಾ? ಅಂದ್ರೆ ಈ ಕನ್ನಡ ಇಂಡಸ್ಟ್ರಿ ಚಲನೆ ಆಗತ್ತಾ? ಸೊ ನಮ್ಮ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಳಿಗೆ ಕಂಪೇರ್ ಮಾಡೋದ್ಕಿಂತ ಗುರುತಿಸ್ಕೊಳ್ಳುವ ಮಟ್ಟಿಗಾದ್ರೂ ಬರತ್ತಾ? ಈಗ ಮನ್ಸೂರೆ ಹೇಳಿದ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದಲೇ ಎತ್ಕೋಬಹುದು. ತೊಳಿ ಸರ್. ಡಬ್ಬಿಂಗ್ ಶುರು ಮಾಡಿದ್ ಯಾರು ಗೊತ್ತಾ? ಆ ಭಾಷೆಗಳು ಡಬ್ಬಿಂಗ್ ಶುರು ಮಾಡ್ಲಿಲ್ಲ, ಮಾಡಿದ್ದು ನಾವೇನೆ ಫಸ್ಟ್ ಕನ್ನಡದವರು ಡಬ್ ಮಾಡಿದ್ದು. ಆದ್ರೆ ಡಬ್ಬಿಂಗ್ ಬೇಡ ಅಂತ ಹೋರಾಟ ಮಾಡಿದವರು ನಾವೇನೆ. ಅರ್ಥ ಆಯ್ತಾ? ನಾವು ಎಲ್ಲಾ ತಪ್ಪುಗಳನ್ನು ಸತತವಾಗಿ ಮಾಡ್ಕೊಂಡ್ ಬಂದಿದೀವಿ. ಆಮೇಲೆ ಆ ತಪ್ಪುಗಳನ್ನ ಯಾಕೆ ಮಾಡಿದ್ವಿ ಅಂತ ಕೂಡ ಒಂದು ಇಂಟ್ರಾಸ್ಪೆಕ್ಷನ್ ಇಲ್ಲ. ನಾ ಮೊದಲೇ ಹೇಳಿದ್ದು ಇಂಟ್ರಾಸ್ಪೆಕ್ಷನ್ ಅಂತ. ಅದಕ್ಕೇನೆ ನಂಬರ್ 1 ಅದು ಡಬ್ಬಿಂಗ್ದು. ಎರಡನೇದು, ಡಬ್ಬಿಂಗು ರೀಮೇಕ್ ಬಿಡಿ, ಒಂದು ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಮಾಡ್ತಾರೆ, MR ವಿಠಲ್ ಸಿನಿಮಾ ಮಾಡ್ತಾರೆ, ಲಕ್ಷ್ಮೀನಾರಾಯಣ್ ಸಿನಿಮಾ ಮಾಡ್ತಾರೆ. ನಾನು ಹೇಳ್ತಿರೋದು ಪ್ರೀ ಸಂಸ್ಕಾರ ಯರ. ಅಯ್ಯರ್ ಭೂದಾನ ಮಾಡ್ತಾರೆ. ಆ ಸಿನಿಮಾಗಳು ಜಾಸ್ತಿ ತಲುಪ್ತಾ ಇತ್ತು. ಯಾಕೆಂದ್ರೆ ಭೂದಾನದಲ್ಲೂ ಕನ್ನಡತನ ಇರ್ತಿತ್ತು, ಉಯ್ಯಾಲಿನಲ್ಲೂ ಕನ್ನಡತನ ಇರ್ತಿತ್ತು. ಕನ್ನಡತನ ಅಂದ್ರೆ ಸಮಸ್ಯೆಗಳಲ್ಲ. ಕನ್ನಡ ನೋಡಿ, ರಾಜ್ಕುಮಾರ್ ಒಬ್ಬರೇನೆ. ರಾಜ್ಕುಮಾರ್ ಇವತ್ತಿಗೂನು ಕನ್ನಡದ ಸಿನಿಮಾಗಷ್ಟೇ ಅಲ್ಲ, ನಮಗೆಲ್ಲ ಒಂದೇ ಒಂದು ಏಕೀಕೃತ ಭಾಷೆಯನ್ನು ಕೊಟ್ಟವರು. ರಾಜ್ಕುಮಾರ್ ಮಾತಾಡೋ ಕನ್ನಡವೇ ಕನ್ನಡ ಸಿನಿಮಾದ ಕನ್ನಡ, ಕನ್ನಡ ಸಂಸ್ಕೃತಿಯ ಕನ್ನಡ ಅನ್ನೋ ತರದಲ್ಲಿ ಇವತ್ತು ಒಪ್ಕೊಳ್ಳೋ ಸ್ಥಿತಿನಲ್ಲಿ ಬಂದಿದೀವಿ. ಆದ್ರೆ ಉಳಿದವ್ರ ನಾಯಕರು ಮಾಡಿದ್ದೇನು ಅಂದ್ರೆ, ನಾನೇನ್ ರಾಜ್ಕುಮಾರ್ ಪರವಾಗಿ ಅಥವಾ ಇನ್ನೊಬ್ರ ಪರವಾಗಿ ಅಲ್ಲ, ರೀಮೇಕ್ಗಳನ್ನ ಮಾಡ್ಕೊಳ್ತಾ ಹೋದ್ರು. ರಾಜ್ಕುಮಾರ್ ಯಾವತ್ತೂ ರೀಮೇಕ್ ಸಿನಿಮಾದಲ್ಲಿ ಮಾಡ್ಲಿಲ್ಲ, ಡಬ್ಬಿಂಗ್ ಸಿನಿಮಾದಲ್ಲಿ ಮಾಡ್ಲಿಲ್ಲ. ರೀಮೇಕ್ ಮಾಡಿರ್ಬೋದೇನೋ ಗೊತ್ತಿಲ್ಲ ನಂಗೆ. ಡಬ್ಬಿಂಗ್ ಸಿನಿಮಾದಲ್ಲಂತೂ ಅವರು ಭಾಷೆ ಮಾಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಮಾತಾಡಕ್ ಶುರು ಮಾಡಿದ್ಮೇಲೆ ಡಬ್ಬಿಂಗ್ ವಿರುದ್ಧವಾಗಿ ತಮಿಳ್ನವರೇ ಮಾತಾಡಕ್ ಶುರು ಮಾಡ್ಬಿಟ್ರೆ ನನ್ನ ಐಡೆಂಟಿಟಿನೇ ಇಲ್ಲ ಅಂತ ಶಿವಾಜಿ ಗಣೇಶನ್ನು, ಜಮಿನಿ ಗಣೇಶನ್ನು, ಆ ಕಡೆ ದೊಡ್ಡ ದೊಡ್ಡ ನಟರೆಲ್ಲ, NT ರಾಮರಾವ್ ಎಲ್ಲ ನಾನ್ ಮಾತಾಡ್ದಂಗೆ ಕೇಳ್ಸಲ್ಲಪ್ಪ ಅಂತಿದ್ರು ನಾಗೇಶ್ವರ ರಾವ್. ಅಂದ್ರೆ ಈಗ ನಾಗೇಶ್ವರ ರಾವ್ ಕನ್ನಡ ಮಾತಾಡೋರು ಎಷ್ಟು ಕೆಟ್ಟದಾಗಿರುತ್ತೆ ರೀ, ರಾಜ್ಕುಮಾರ್ ತಮಿಳ್ ಮಾತಾಡೋರು ಅಷ್ಟೇ ಕೆಟ್ಟದಾಗಿರುತ್ತೆ. ಆಯ್ತಾ? ಸೊ ನೀವು ಐಡೆಂಟಿಟಿ ಇರೋ ಅಲ್ಲಿ ಪ್ರಾಬ್ಲಮ್. ಸೊ ಡಬ್ಬಿಂಗ್ ನಲ್ಲಿ ಪ್ರಾಬ್ಲಮ್ ಶುರು ಮಾಡಿದ್ ನಾವು, ಅಲ್ಲಿಗೆ ಒಂದು. ಎರಡನೇದು, ರೀಮೇಕ್ ಶುರು ಮಾಡ್ಬಿಟ್ರು ಲಾಭದ ದೃಷ್ಟಿ ನೋಡ್ಕೊಂಡು. ಅದು ಒಂಥರ ಮೋಹಿನಿ ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡಂಗೆ ಗೊತ್ತಾಗ್ಲಿಲ್ಲ. ಅದು ತಲೆ ಮೇಲೆ ಕೈ ಇಟ್ಟ ಮೇಲೆ ಗೊತ್ತಾಗಿದ್ದು ಪೂರ್ತಿ. ಇಲ್ಲ ಅಂತ ಹೇಳಿದ್ರೆ ತಮಿಳ್ನವ್ರ ತರ ಪಂಚೆ ಉಟ್ಕೊಂಡು ಮೇಲೆತ್ ಕಟ್ಕೊಂಡು ಇಷ್ಟೆತ್ರ ಹಾರಿ ಫೈಟಿಂಗ್ ಎಲ್ಲ ಮಾಡಿ, ನಮ್ಮಲ್ಲಿ ಯಾರು ಆತರ ಫೈಟಿಂಗ್ ಮಾಡ್ತಿರ್ಲಿಲ್ಲ. ಆಯ್ತಾ? ಜನಕ್ಕೆ ನಾವ್ ಏನ್ ನೋಡ್ತಾ ಇದೀವಿ? ಕನ್ನಡದ ಇವರಲ್ಲಿ ರಾಜ್ಕುಮಾರ್ ಕಾಣಿಸೋದೇ ಇಲ್ವಲ್ಲ. ಒಂದು ಶರ್ಟು, ಒಂದು ಪಂಚೆಕು, ಒಂದು ಹೆಗಲ ಮೇಲೆ ಮಂಡ್ಯದ ಗುರುತಾಗಿರೋ ಒಂಥರ ಮಂಡ್ಯದ ರೈತನ ಗುರುತಾಗಿರೋ ಟವಲ್ಲು, ಆಮೇಲೆ ಬಂಗಾರದ ಮನುಷ್ಯ, ಇವೆಲ್ಲ ಎಲ್ಲೋಯ್ತು? ಈ ತರ ಏನು ಯಾರು ಯೋಚನೆ ಮಾಡ್ಲಿಲ್ಲ. ಇದು ನಂಬರ್ 1 ಸರ್. ನಮ್ಮ ಐಡೆಂಟಿಟಿ ಕಂಡುಕೊಳ್ಬೇಕಾಗಿರೋದು ನಾನು ನನ್ನ ಕತೆ ಹೇಳಿಕೊಂಡಾಗ, ನಾನು ಹೇಳುವ ನನ್ನ ಕತೆ ನಿಮ್ಮ ಕತೆ ಆದಾಗ, ನಿಮ್ಮ ಕತೆ ಎಲ್ಲರ ಕಥೆಯೂ ಆದಾಗ ಸಿನಿಮಾ ನೋಡಕ್ ಜನ ಬರ್ತಾರೆ. ಈಗ ಉದಾಹರಣೆಗೆ ನೀವು ಹೇಳಿದ 2 ಸಿನಿಮಾ ಸಕ್ಸಸ್, ಕಾಂತಾರ ಅಂಡ್ ಸೋ ಫ್ರಮ್ ಸೋ. ಯಾಕೆ ಸಕ್ಸಸ್ ಆಯ್ತು ಅಂತ ಯೋಚನೆ ಮಾಡೋಣ. ಸಣ್ಣದು ಒಂದೇ ಒಂದು ಅನಾಲಜಿ. ಅದು ಏನು? ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನ ಎಳ್ಕೊಂಡು ಇಟ್ಕೊಂಡು, ಆ ಸಂಸ್ಕೃತಿಯನ್ನೇ ಸಂಸ್ಕೃತಿಯನ್ನ ಒಟ್ಟಾಗಿಟ್ಕೊಂಡು ಅವ್ರು ಏನ್ ಮಾಡಿದ್ರು? ಸಿನಿಮಾ ಮಾಡಿದ್ರು. ಯಾರು ನೋಡಿದ್ರು? ದಕ್ಷಿಣ ಕನ್ನಡದವ್ರು ನೋಡಿದ್ರು ಅದನ್ನ. ದಕ್ಷಿಣ ಕನ್ನಡದ ಜನಸಂಖ್ಯೆ ಎಷ್ಟು? ಆ ಹರಡಿ ಹೋಗಿರುವಂತ ಅವರ ಒಟ್ಟಾರೆ ಜನಸಂಖ್ಯೆ ಎಷ್ಟು? ಅವರಾರು ನೋಡಿದ್ರು ನಮ್ದು ಅಂತ. ಅದಕ್ಕೊಂದು ಐಡೆಂಟಿಟಿ ಬಂದಿದ್ದು, ರೀಜನಲ್ ಐಡೆಂಟಿಟಿ. ಇನ್ನ ಉಳಿದ ನಾನು ಸಾರಿ ಟು ಸೇ, ಡೆವಿಲ್ ಆಗ್ಲಿ, ಮಾರ್ಕ್ ಆಗ್ಲಿ, 45 ಆಗ್ಲಿ, 45 ಮಾಡಿದ ರಾಜ್ ಬಿ ಶೆಟ್ಟಿ ಯಾವಾಗ ತಮ್ಮ ಕತೆ ಹೇಳದೆ ಇನ್ಯಾರದ್ದೋ ಕತೆನ ಹೇಳಕ್ ಹೊರಟ್ರು, 45 ಫೇಲ್ ಆಯ್ತು. ಮಾರ್ಕು ಅರ್ಜುನ್ ಜನ್ಯ ಮಾಡಿದ್ದು 45, ರಾಜ್ ಬಿ ಶೆಟ್ಟಿನೂ ಒಂದು ಪಾತ್ರ.
ಅದೇ ಹೇಳಿದ್ದು, ರಾಜ್ಬಿ ಶೆಟ್ಟಿ ಹೇಳ್ಬೋದಿತ್ತಲ್ಲ, ನಾನು ಮಾಡಲ್ಲಪ್ಪ ಅದರಲ್ಲಿ, ನನ್ನ ಐಡೆಂಟಿಟಿ ಈ ತರದ್ದು ಅಂತ ಹೇಳಿ. ರಾಜ್ಬಿ ಶೆಟ್ಟಿಗೂ ಈ ತರದ ಮುಖ್ಯ ಪಾತ್ರಕ್ಕೆ ಬರ್ಬೇಕು ಅಂತ ಇದ್ರೆ ಬರ್ಲಿ, ಆದ್ರೆ ಈ ತರ ಅಲ್ಲ. ಸರ್ ಕಲಾವಿದರಾಗಿ ಸರ್ ನೀವು ವಿಮರ್ಶೆ ಮಾಡ್ಬೋದು, ಒಬ್ಬ ಕಲಾವಿದರಾಗಿ ಅವಕಾಶಗಳು ಸಿಕ್ಕಾಗ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ನಾವು ಈಗ ನನ್ನ ಐಡೆಂಟಿಟಿ ಇಲ್ಲ ಇಲ್ಲ ಇಲ್ಲ, ನಿಮ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಾನೇ ಉತ್ತರ ಹೇಳ್ತೀನಿ. ಕಲಾವಿದ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಸಂಸ್ಕೃತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ಆ ಸಂಸ್ಕೃತಿನಲ್ಲಿ ಅವನು ಪಳಗ್ಬಿಟ್ಟಿರ್ತಾನೆ, ಮಾಡ್ತಾನ ಅವನು ಚೆನ್ನಾಗಿ. ಅವನಿಗೆ ಯಾರು ಹೇಳ್ಕೊಡೋದೇ ಬೇಡ, ಗೊತ್ತಾಯ್ತಾ? ತಮಿಳ್ದವರಿಗೆ ನೀವು ತಮಿಳಲ್ಲಿ ಸಿನಿಮಾ ಮಾಡುವಾಗ ಹೇಳ್ಕೊಡ್ತೀರಾ, ಅವ್ರು ಕನ್ನಡಕ್ಕೆ ಬಂದ್ರೆ ಮಾತ್ರ ಲ್ಯಾಂಗ್ವೇಜ್ ಬರ್ಕೊಡ್ಬೇಕು ನಾವು ಅವರಿಗೆ ಕನ್ನಡದಲ್ಲಿ. ಅವ್ರು ಅದನ್ನ ತಮಿಳಲ್ಲಿ ಬರ್ಕೊಂಡು ಓದ್ತಾರೆ ಅಲ್ವಾ? ನಾನು ಹೇಳ್ತಿರೋದು ತಗೋಬಾರ್ದು ಇವ್ರು ಹೋಗಿ ಅಲ್ಲಿ ಮಾಡ್ಬಾರ್ದು, ಅವ್ರು ಹೋಗಿ ಇಲ್ಲಿ ಮಾಡ್ಬಾರ್ದು ಅಂತಲ್ಲ. ನೀವೇ ಮಲ್ಟಿಲಿಂಗ್ವಲ್ ಫಿಲ್ಮ್ ಹೆಸರಿನಲ್ಲಿ ಪ್ಯಾನ್ ಇಂಡಿಯನ್ ರಿಲೀಸ್ ಮಾಡಕ್ ಹೋಗ್ತಿರಲ್ಲ, ಆವಾಗ ನಿಮ್ಮನ್ನ ಯಾಕೆ ಒಪ್ಕೋಬೇಕು? ಅವ್ರು ಕನ್ನಡ ಸಿನಿಮಾ ನೋಡಕ್ ಬಂದಿದ್ದಾರೆ, ಕನ್ನಡದ ಐಡೆಂಟಿಟಿ ನೋಡಕ್ ಬಂದಿರ್ತಾರೆ ಅಂತ ಅದನ್ನ ಹೇಳಕ್ ಹೊರಟಿದ್ ನಾನು. ನಿಮ್ದು ಅಷ್ಟು ಖರ್ಚು ಮಾಡಿ ಸಿನಿಮಾ ಮಾಡಿರ್ತೀರಲ್ಲ, ಆ ಪ್ರಜ್ಞೆಯ ಬಗ್ಗೆ ಮಾತಾಡಿದ್ದು. ಸೊ ಇಲ್ಲಿ ಪ್ರಶ್ನೆ ಇರೋದು ಐಡೆಂಟಿಟಿಯ ಪ್ರಶ್ನೆ, ಸಿನಿಮಾದಲ್ಲ. ಸಿನಿಮಾಕ್ಕೆ ಭಾಷೆನೇ ಇಲ್ಲ ರೀ, ಯಾರ್ ಭಾಷೆ ಇದೆ ಅಂತ ಹೇಳಿದ್ದಾರೆ? ಅದಕ್ಕಿರೋದು ಒಂದೇ ಭಾಷೆ ಸರ್, ಅದಕ್ಕಿರೋದು ಶಬ್ದದ ಭಾಷೆ. ಶಬ್ದದ ಭಾಷೆ ಅಂದ್ರೆ ಮಾತಿನ ಭಾಷೆ ಅಲ್ಲ, ದೃಶ್ಯ ಭಾಷೆ. ದೃಶ್ಯದಲ್ಲಿ ನಾನು ಹೆಂಗ್ ಕಟ್ಕೊಡ್ತೇನೆ ಸಿನಿಮನ್ನ, ನಾನ್ ಹೇಳ್ಬೇಕಾದ್ದನ್ನ ದೃಶ್ಯದ ಮೂಲಕ ಹೆಂಗ್ ಕಟ್ಕೊಡ್ತೇನೆ ಎನ್ನುವಂತ ತಾಕತ್ತು ಯಾವಾಗ ನಿರ್ದೇಶಕನಿಗೆ ಬರುತ್ತೋ, ಅದಕ್ಕೆ ನಾನು ತುಂಬಾ ಅಂಡರ್ಲೈನ್ ಮಾಡಿ ಹೇಳ್ತೀನಿ, ವಿ ಲ್ಯಾಕ್ ಇನ್ ಇಂಟೆಲೆಕ್ಟ್ ಅಂತ ಹೇಳಿ. ವಿ ಲ್ಯಾಕ್ ಇನ್ ಇಂಟೆಲೆಕ್ಟ್. ಕನ್ನಡ ಫಿಲ್ಮ್ ಮೇಕರ್ಸ್ ಲ್ಯಾಕ್ ಇನ್ ಇಂಟೆಲೆಕ್ಟ್. ಅವ್ರು ಬೇರೆಯವ್ರ ಸಿನಿಮಾ ನೋಡ್ಕೊಂಬಂದ್ ಬೇರೆ ಪ್ರಭಾವ ಮಾಡ್ಕೋತಾರೆ ಹೊರತು ತಮ್ಮ ಕಥೆಗಳಿಗೆ ವಿಜುವಲೈಸ್ ಮಾಡೋದು ಹೇಗೆ ಅಂತ ಹೇಳಿ ಅವ್ರಿಗೆ ಇನ್ನೂನು ಅನ್ಸಿಲ್ಲ. ಅಬ್ಬರ ಆಡಂಬರ ಸ್ಪೆಕ್ಟಕಲ್ ಮಾಡೋದನ್ನ ನಾವು ಕಳೆದು ಹೋಗಿದೀವಿ. ಹಾಗಾಗಿ ನಮ್ಮ ಸಿನಿಮಾಗಳು ಬರ್ತಿಲ್ಲ. ಬೇರೆ ಎಲ್ಲಾ ಭಾಷೆಗಳ ಸಿನಿಮಾನು ಕನ್ನಡದಲ್ಲಿ ಬರ್ತಾ ಇದೆ. ಅದನ್ನ ಯಾಕೆ ನೋಡ್ಬೇಕು ಕನ್ನಡದವ್ರು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಉಳಿದ 254 ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳೋದು. ಮನ್ಸೂರೆ ಸರ್ ಹೇಳಿ. ಕೇಳಿಸ್ತಿದ್ಯಾ? ಈ ಖಜಾನೆ ಸರ್ ಇಷ್ಟು ಮಾತಾಡಿದ್ ನೀವು ಕೇಳಿಸ್ಕೊಂಡಿದೀರಾ? ಅದರಲ್ಲಿ ನೀವು ಸಹ ಏನ್ ಒಂದ್ 5 ಸಿನಿಮಾ ಮಾಡಿದೀರಾ ಈಗ ಇತ್ತೀಚೆಗೆ. ಈಗ ಅದರಲ್ಲೂ 19, 20, 21 ಬಹಳ ಇಂಟೆನ್ಸಿವ್ ಆಗಿತ್ತು ಆ ಸಿನಿಮಾ ನಾನ್ ನೋಡಿದಾಗೆ. ಅದಕ್ಕಿಂತ ಹಿಂದೆ ನಾತಿ ಚರಾಮಿನೂ ಆಗಿರ್ಬೋದು. ಸೊ ನೀವು ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಆದ್ರೆ ಈಗ ನೀವೇ ಆಗ್ಲೇ ಹೇಳ್ದಾಗೆ ಪಪ್ಪಿ ಆಗಿರ್ಬೋದು, ಮತ್ತೆ ಈಗ ಪುಲಿಕಟ್ ಆಗಿರ್ಬೋದು, ಈ ತರದ ಕನ್ನಡದ ಐಡೆಂಟಿಟಿಯಲ್ಲೇ ಸಿನಿಮಾಗಳು ಬರ್ತೇವೆ. ಹೊಸ ಕಲಾವಿದರುಗಳು, ಅದರಲ್ಲೂ ಹೊಸ ನಿರ್ದೇಶಕರುಗಳು ಮತ್ತು ಹೊಸ ಪ್ರೊಡ್ಯೂಸರ್ಗಳು ಸಹ ಕನ್ನಡದಲ್ಲಿ ಉಟ್ಕೊಳ್ತಿದ್ದಾರೆ. ಸೊ ಈ ಪ್ರೊಡ್ಯೂಸರ್ಗಳ ಮೈಲೇಜ್ ಕೊಡೋದು ಯಾವ್ದು? ಈ ಮೈಲೇಜ್ ಕೊಡೋದು ನಮ್ಮ ಐಡೆಂಟಿಟಿ. ಮತ್ತೆ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ನೋಡಿದ್ರೆ ಖಂಡಿತ ಯಾರು ನಮ್ಮ ನಿರ್ಮಾಪಕರು ಗೆಲ್ತಾರೆ. ನಮ್ಮ ನಿರ್ಮಾಪಕರು ಗೆಲ್ತಾರೆ, ಖಂಡಿತ ನಾವು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಪ್ರೋತ್ಸಾಹ ಬರುತ್ತೆ. ಈಗ ಇತ್ತೀಚೆಗೆ ಹೊಸ ಕಲಾವಿದರಿಗೆ ಯಾವ್ದು ಪ್ರೋತ್ಸಾಹ ಆಗಿರ್ಬೋದು ಅಂತ ನಿಮ್ಗೆ? ಅಂದ್ರೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಯ್ತು. ಯಶ್ ಅವರ ಒಂದು ಸಿನಿಮಾ KGF ಪ್ಯಾನ್ ಇಂಡಿಯಾ ಆಯ್ತು. ಅದಾದ್ಮೇಲೆ ಕನ್ನಡದಲ್ಲಿ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡಕ್ ಹೋದ್ರು. ಒಂದು ಸಿನಿಮಾದ ಒಂದು ಭಾಷೆಯಲ್ಲ, ಕನ್ನಡ ಅನ್ನೋದ್ ಜೊತೆಗೆ 3-4 ಭಾಷೆಗಳಲ್ಲಿ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಹೋದ್ರು. ಈ ರೀತಿಯ ಬಿಡುಗಡೆ ಮಾಡ್ಲಿಕ್ಕೆ ಹೋದಾಗ ನಮ್ಮ ಸಿನಿಮಾಗಳ ಐಡೆಂಟಿಟಿಗಳು ಎಲ್ಲಿ ಕಳೆದೋಗ್ತೇವೆ ಅಂತ. ಒಂದು ಏನಂತಂದ್ರೆ, ಈಗ ಖಜಾನೆ ಸರ್ ಒಂದ್ ಮಾತು ಹೇಳಿದ್ರು, ಸಿನಿಮಾಗೆ ಇರೋದು ಒಂದೇ ಭಾಷೆ, ದೃಶ್ಯ ಭಾಷೆ, ವಿಜುವಲ್ ಲ್ಯಾಂಗ್ವೇಜ್ ಅಂತ ನಾವೇನ್ ಹೇಳ್ತೀವಿ. ಸೊ ಅದು ನಿಜ. ನಿಮ್ಗೆ ಒಂದು ಸಿನಿಮಾ ಎಷ್ಟು ಸ್ಥಳೀಯವಾಗಿ ಯುನಿಕ್ ಆಗಿರುತ್ತೋ ಅದಷ್ಟು ಯೂನಿವರ್ಸಲ್ ಆಗತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಈಗ ತಿಥಿ ಸಿನಿಮಾ, ಕನ್ನಡದ ಮಂಡ್ಯದಲ್ಲಿ ತಯಾರಾದಂತ ಒಂದು ಸಿನಿಮಾ ಇಡೀ ಜಗತ್ ನೋಡಿದೆ. ಅದು ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡಿದ್ದಲ್ಲ, ಅದು ಒಂದು ಪ್ಯೂರ್ ಯುನಿಕ್ ಆಗಿ ಒಂದು ಸ್ಥಳೀಯತೆನ ತುಂಬಾ ಅಥೆಂಟಿಕ್ ಆಗಿ ಮಾಡಿದ್ದು, ತುಂಬಾ ಅಥೆಂಟಿಕ್ ಆಗಿ ಮಾಡಿದಂತ ಒಂದು ಸಿನಿಮಾ. ಅದು ಯೂನಿವರ್ಸಲ್ ಆಗಿ ನೋಡ್ತಾರೆ. ಇಲ್ಲಿ ಪ್ಯಾನ್ ಇಂಡಿಯಾ ಅಂತಂದ್ರೆ ನೀವು ಪ್ರತಿಯೊಬ್ಬರನ್ನು ಹೋಲಿಸುವಂತ ಸಿನಿಮಾ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಆ ತರದ ಒಂದ್ 2-3 ಸಿನಿಮಾ ವರ್ಕ್ ಆದ್ರೂ ಆಗ್ಬೋದೇ ಹೊರ್ತು, ಬಟ್ ನಿಮಗೆ ಆ ಭಾಷೆಯನ್ನು ಅವನ್ಗೆ ಅಂದ್ರೆ, ಈಗ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ತಮಿಳವರು ಕನ್ನಡ ಸಿನಿಮಾ ಏನು ಅಂತ ನೋಡ್ಬೇಕೇ ಹೊರ್ತು ತಮಿಳವ್ರಿಗೆ ತಮಿಳವ್ರ ಸ್ಟೈಲ್ ಕನ್ನಡದಲ್ಲಿ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಈಗ ಬಾಲಿವುಡ್ ಸ್ಟೈಲ್ ಸಿನಿಮಾನ ಕನ್ನಡದಲ್ಲಿ ಮಾಡಬಾರ್ದು. ಯಾಕಂದ್ರೆ ಬಾಲಿವುಡ್ ಅವ್ರಿಗೆ ಅವ್ರ ಸಿನಿಮಾ ಇದ್ದೇ ಇದೆ. ಓಕೆ,
ತೆಲುಗು ಅವ್ರಿಗೆ ಅವರ ಏನು ಬಾಹುಬಲಿ ಇದ್ದೇ ಇದೆ. ತೆಲುಗು ಅವ್ರು ಕನ್ನಡ ಸಿನಿಮಾ ನೋಡಕ್ ಇಷ್ಟಪಡ್ತಾರೆ. ಈಗ ತಿಥಿ ಸಿನಿಮಾನ ತುಂಬಾ ಜನ ತೆಲುಗು ಡೈರೆಕ್ಟರ್ಸ್ ನೋಡಿದ್ರು. ಅದ್ ನೋಡ್ಬಿಟ್ಟು ತಿಥಿ ಸಿನಿಮಾ ಕೇರ್ ಆಫ್ ಕಂಚರಪಾಳ್ಯಂ ಅನ್ನೋ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಆಗತ್ತೆ. ಅಂದ್ರೆ ಅವರ ಸ್ಥಳೀಯ ಭಾಷೆಯ ಸಿನಿಮಾಗಳನ್ನ ಅಂದ್ರೆ ಸ್ಥಳೀಯತೆಯ ಕಥೆಯನ್ನ ಒಳಗೊಳ್ಳುವಂತ ಒಂದು ಸಿನಿಮಾ ಮಾಡಕ್ಕೆ ಅವನು ಪ್ರೇರೇಪಣೆ ನೀಡುತ್ತೆ ಕೇರ್ ಆಫ್ ಕಂಚರಪಾಳ್ಯಂ ಅಂತ. ಆ ತರದ ಒಂದು ನಮ್ಮಲ್ಲಿ ಪ್ರಯತ್ನಗಳು ಏನಿದೆಯಲ್ಲ ಅದು ತುಂಬಾ ಅಪರೂಪವಾಗಿ ಆಗತ್ತೆ ಕನ್ನಡದ ಐಡೆಂಟಿಟಿ ವಿಷಯದಲ್ಲಿ. ಈಗ ಏನು ನಮ್ಮಲ್ಲಿ ಏನ್ ಸಿನಿಮಾಗಳಿದೆಯಲ್ಲ ಅಪರೂಪಕ್ಕೆ ಒಂದೊಂದು ಸಿನಿಮಾ ಬರೋದಿದೆಯಲ್ಲ, ಇದು ಈ ಇನ್ ಬಿಟ್ವೀನ್ ಪ್ರಚಾರದ ಮಧ್ಯೆ ಅದು ಏನಿದೆ ಅಂತ ಗೊತ್ತಾಗೋದಿಲ್ಲ. ತುಂಬಾ ಒಳ್ಳೆ ಸಿನಿಮಾಗಳು ಬಂದಿದಾವೆ ಕನ್ನಡದಲ್ಲಿ. ಓಕೆ, ಈ 254 ಸಿನಿಮಾದಲ್ಲಿ 254 ಸಿನಿಮಾ ಬಾಕ್ಸ್ ಆಫೀಸ್ ನಂಬರ್ ವಿಷಯದಲ್ಲಿ ಸೋತಿರ್ಬೋದೇ ಹೊರತು ಅದರಲ್ಲಿ ಸುಮಾರು ಒಂದು 30-35 ಸಿನಿಮಾ ತುಂಬಾ ಒಳ್ಳೆ ಸಿನಿಮಾಗಳು ಬಂದಿದೆ. ಅದು ರೀಚಬಲ್ ಆಗಿಲ್ಲ ಅಷ್ಟೇ, ಅದು ಗೊತ್ತಾಗಿಲ್ಲ. ಅದು ಅಲ್ಲಿ ಗೊತ್ತಾಗ್ತಾ ಇರೋದು OTT ಅಲ್ಲಿ ಸಿಕ್ಕಿದ್ರೆ ಅವಕಾಶ ಅಲ್ಲಿ ನೋಡಿ ಅದ್ರ ಬಗ್ಗೆ ಪಾಸಿಟಿವ್ ಬಂದಿರೋದು ಇದಾವೆ. ಈಗ ಅಜ್ಞಾತವಾಸಿ ಸಿನಿಮಾ ಆಗಿರ್ಬೋದು, ಜನಾರ್ದನ್ ಚಿಕ್ಕಣ್ಣ ಅವ್ರದ್ದು, ಅದು ತುಂಬಾ ಚೆನ್ನಾಗ್ ಬಂದಿತ್ತು. ಸೊ ಆ ತರದ ಸುಮಾರು ಎಕ್ಸಾಂಪಲ್ಸ್ ಇದೆ. ಪಪ್ಪಿ ಆಗ್ಬೋದು, ಆ ತರದ ಒಂದಷ್ಟು ಸಿನಿಮಾಗಳಿದಾವೆ. ಅದು ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ನಮ್ಗೆ ಈ ಪ್ರಚಾರದ ಮಧ್ಯದಲ್ಲಿ ಮತ್ತೆ ತುಂಬಾ ಅಂದ್ರೆ ಯಾವ ಸಿನಿಮಾಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೋ ಅವ್ರ ಸಿನಿಮಾ ಬಗ್ಗೆ ಜನಕ್ಕೆ ಜಾಸ್ತಿ ಗೊತ್ತಾಗಿ, ಬಟ್ ಆ ಸಿನಿಮಾ ಅಲ್ಲಿ ಥಿಯೇಟರ್ ವರ್ಕ್ ಆಗಿಲ್ಲ ಅಂತಂದ್ರೆ ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಸಿನಿಮಾಗೂ ಅವ್ರು ಹೋಗಲ್ಲ. ಹೌದು, ಕಾರಣ ಯಾರು? ನಮ್ ಸಿನಿಮಾ ಮೇಕರ್ಸ್ ಅಲ್ವಾ. ಈಗ ಇದು ಎಕ್ಸಾಂಪಲ್ ಅಂದ್ರೆ ಇದು ತುಂಬಾ ಕ್ಲಿಷ್ಟಕರವಾಗಿದೆ. ಯಾಕೆಂತಂದ್ರೆ ಈಗ ಪ್ರಚಾರ ಮಾಡೋದ್ ತಪ್ಪ ಅಂತ ಹೇಳಕ್ ಬರಲ್ಲ, ಪ್ರಚಾರ ಮಾಡ್ಲೇಬೇಕಾಗತ್ತೆ. ಓಕೆ, ಪ್ರಚಾರ ಮಾಡ್ದಿರಾ ಮಾಡಕ್ಕಾಗಲ್ಲ. ಇಲ್ಲಿ ಸಿನಿಮಾದಲ್ಲಿ ನಾವು ಈ ಪ್ರಚಾರಕ್ಕೆ ಒಂದು ಬಡ್ಜೆಟ್ ಅನ್ನೋದು ಗೊತ್ತೇ ಇರಲ್ಲ ತುಂಬಾ ಜನಕ್ಕೆ. ಓಕೆ, ಎಲ್ಲರೂ ಫಸ್ಟ್ ಕಾಪಿವರೆಗೂ ಬಡ್ಜೆಟ್ ಹಾಕಿರ್ತಾರೆ, ಅದಾದ್ಮೇಲೆ ಪಬ್ಲಿಸಿಟಿಗೆ ದುಡ್ಡು ಇರಲ್ಲ. ಈ ತರದ ಸುಮಾರು ಸಮಸ್ಯೆಗಳಿದು ಒಂದು ಸಮಸ್ಯೆ ಅಲ್ಲ. ಬೇಸಿಕಲಿ ಫಸ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ನೆಟ್ಗೆ ಅವರು ಮಾಡುವ ಕಥೆಗಳು ಕನ್ನಡದ್ದಾಗಿರ್ಬೇಕು ಅನ್ನೋದನ್ನ ಫಸ್ಟ್ ನೀವು ತಗೋಬೇಕು. ಅದ್ರ ಮೇಲೆ ಕೆಲಸ ಶುರು ಮಾಡಿದ್ರೆ ಫಸ್ಟ್ ಅಲ್ಲಿಂದ ಸರಿ ಮಾಡ್ಕೊ ಬರ್ಬೇಕು. ಅದಾದ್ಮೇಲೆ ಅದು ನಾನು ಅದೇ ಬರೀ ಡೈರೆಕ್ಟರ್ ಆಗಲ್ದಿರ ಪ್ರೊಡಕ್ಷನ್ ಇವೆಲ್ಲನೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದು ಬೇರೆ ಬೇರೆ ತರದ ಡಿಸ್ಕಷನ್. ಅದ್ ನಿಮ್ಗೆ ಇನ್ನೊಂದ್ 2 ಅವರ್ ಆದ್ರೂ ಸಾಕಲ್ಲ. ಹೌದು, ಈಗ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ನೀವು ಗಮನಿಸಿದಿರಾ? ಅಂದ್ರೆ ನಾವು ಕನ್ನಡದವರೇ ಆಗಿದ್ದು ನಾವು ಪಾರಂಜಿತ್ ಅವ್ನು ಹುಡ್ಕೊಂಡು ಹೋಗ್ತೀವಿ, ಮಾರಿ ಸೆಲ್ವರಾಜನ್ ಹುಡ್ಕೊಂಡು ಹೋಗ್ತೀವಿ, ಮಲಯಾಳಮಲ್ಲಿ ಯಾವ ಸಿನಿಮಾ ಬಂತು ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಸಿನಿಮಾ ಮೇಕರ್ಸಿನ ದೊಡ್ಡ ಸಮಸ್ಯೆ ಅಂದ್ರೆ ಎಲ್ಲರೂ ಸಹ ನೀವೇ ಹೇಳಿದ್ದು ಪ್ರೆಸ್ ಮೀಟ್ ಗಳಲ್ಲೇ ಹೇಳ್ತಾರೆ, ನಮ್ ಸಿನಿಮಾ ಮಲಯಾಳಂ ಸಿನಿಮಾ ತರ ಇದೆ, ಬನ್ನಿ ಸಿನಿಮಾ ನೋಡಿ ಅಂತ ಹೇಳಿರುವ ಉದಾಹರಣೆಗಳು ಇದೆ. ಸೊ ಇದೇ ದೊಡ್ಡ ಸಮಸ್ಯೆ ಅನ್ಸತ್ತಲ್ವಾ? ನಂಗೆ ಒಂದು ನಿಮಿಷ ಟೈಮ್ ಕೊಡಿ. ಇಲ್ಲ ಅವ್ರು ಹೇಳಿದ್ದನ್ನೇ ನಾನು ಹೇಳಕ್ ಹೊರಟಿರೋದು. ಈಗ ಮನ್ಸೂರೇ ಹೇಳ್ತಾ ಇದ್ರು, ಸಿನಿಮಾ ಮಾಡ್ತಾ ಇರೋದು ಕಷ್ಟ. ಸಿನಿಮಾ ಮಾಡೋದು ನಂಗೂ ಗೊತ್ತಿದೆ. ಬೇಕಿದ್ದು ನಾನು ಕತೆಗಳು ಬರ್ದಿದ್ದೀನಿ, ಸಿನಿಮಾ ಕತೆಗಳು ಬರ್ದಿದ್ದೀನಿ, ಸಿನಿಮಾಗೆ ಅಸೋಸಿಯೇಟ್ ಕೆಲಸ ಮಾಡಿದ್ದೀನಿ. ಅಂದ್ರೆ ಅಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳೋದಕ್ಕೆ ಹೆಂಗೆ ಸಿನಿಮಾಗಳಾಗ್ತವೆ ಅಂತ. ನಾವು ಮಾತಾಡೋದು ಸುಲಭ, ರಿವ್ಯೂ ಮಾಡೋದು ಸುಲಭ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಸುಲಭ ಅಂತ ಹೇಳಿ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ತಿಳ್ಕೊಂಡಿದ್ದೀನಿ. ಪ್ರಾಬ್ಲಮ್ ಏನ್ ಗೊತ್ತಾ ಮನ್ಸೂರೇ ಅವರೇ, ನಿಮಗ್ ಗೊತ್ತಿದ್ದಂಗೆ ಹಿಂದೆಲ್ಲ ಸಿನಿಮಾ ಮಾಡ್ತಾ ಇದ್ದವರು ಸಿನಿಮಾಕ್ ಸಂಬಂಧಪಟ್ಟವರು. KCN ಚಂದ್ರುಯಿಂದ ಹಿಡಿದು ವಜ್ರೇಶ್ವರಿ ಕಂಬೈನ್ಸ್ ಇಂದ ಹಿಡಿದು ವೀರಸ್ವಾಮಿಯಿಂದ ಹಿಡಿದು ಚೇಂಬರ್ನಲ್ಲೂ ಅವರೇ ಇರೋರು, ಜೊತೆಗೆ ಸಿನಿಮಾ ಮಾಡೋರಾಗಿದ್ರು. ಸಿನಿಮಾ ಮಾಡೋದು ಅವರ ಜೀವನದ ಒಂದು ಭಾಗ, ಬೇರೆದಲ್ಲ. ಆದ್ರೆ ಯಾವತ್ತು ಸಿನಿಮಾಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಎಂಟರ್ ಆಯ್ತು, ನನ್ನ ಪ್ರಕಾರ 2006 ಅಂತ ಅಂದ್ಕೊಂಡಿದ್ದೀನಿ. ಮನ್ಸೂರೇ ಕರೆಕ್ಟ್ ಮಾಡ್ಬೇಕು ತಪ್ಪಾಗಿದ್ರೆ. 2006ರಲ್ಲಿ ಒಂದು ಸಿನಿಮಾದ ಸಕ್ಸಸ್ ಇಂದಾಗಿ ರಿಯಲ್ ಎಸ್ಟೇಟ್ ಅನ್ನು ತುಂಬಿಕೊಂಡು ಎಲ್ಲಾರು ಒಂದು ಎಷ್ಟೋಗತ್ತೆ, 40 ಲಕ್ಷ ಹೋಗುತ್ತಲ್ಲ, ಪರವಾಗಿಲ್ಲ ಬಿಡ್ರಿ, ಆಮೇಲೆ ನಾವು ಅದನ್ನ ಹೆಸರು ಬರುತ್ತಲ್ಲ ಅಟ್ಲೀಸ್ಟ್ ಅಂತ ಹೇಳಿ. ಇನ್ನೊಬ್ರು ಇದ್ರು ಪ್ರೊಡ್ಯೂಸರ್, ಅವ್ರು ಸಿನಿಮಾದಲ್ಲೆಲ್ಲ ಆಕ್ಟ್ ಎಲ್ಲ ಮಾಡಿದಂತ ಮನುಷ್ಯ, ಅವರಿಗೆ ನ್ಯಾಷನಲ್ ಅವಾರ್ಡ್ ಬೇಕಷ್ಟೇ. ನ್ಯಾಷನಲ್ ಅವಾರ್ಡಿಗೋಸ್ಕರನೇ ಸಿನಿಮಾ ಮಾಡ್ಸೋರು ಪಾಪ. ಅವರು ಬರ್ಲಿಲ್ಲ ಅಂತ ಹೇಳಿದ್ರೆ ನಿರ್ದೇಶಕನ ಕೈ ಬಿಟ್ಬಿಡೋರು. ಸೊ ಆ ನಿರ್ದೇಶಕ
ತ್ರಿಶಂಕು ಸ್ಥಿತಿನಲ್ಲಿ ನಿಂತ್ಕೊಳ್ತಿದ್ದ. ಸೊ ಸಿನಿಮಾ ಇವತ್ತೇನಾಗಿದೆ ಅಂತ ಹೇಳಿದರೆ, ಯಾವಾಗ ಮೊದಲನೇದಾಗಿ ಸಿನಿಮಾ ರಿಯಲ್ ಎಸ್ಟೇಟ್ನವ್ರು ಹ್ಯಾಂಡಲ್ ಮಾಡಕ್ ಶುರು ಮಾಡಿದ್ದು, ಎರಡನೇದು ರಿಯಲ್ ಎಸ್ಟೇಟ್ ಜೊತೆಗೆ ಮಾಫಿಯಾ ಎಂಟರ್ ಆಗಿದ್ದು. ಮಾಫಿಯಾ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ, ಅದು ಬಹಳ ದೊಡ್ಡದದು, ಕೊಲೆಗಳೇ ಆಗೋದು ನಮ್ಮ ಸಿನಿಮಾ ರಂಗದಲ್ಲಿ ಅದರಿಂದಾಗಿ. ಸೊ ಇವೆಲ್ಲ ಬಂದೇನಾಯ್ತು ಅಂತ ಹೇಳಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಿಗೆ ಪಾಪ ನಿರ್ಮಾಪಕ ಬಿಡಿ, ನಿರ್ದೇಶಕರಿಗೆ ಭಯ ಅಂದ್ರೆ ಮುಗಿಯತ್ತೋ ಇಲ್ಲೋ ಸಿನಿಮಾ ಅಂತ. ಒಂದೇ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ತೀನಿ ಸರ್. ಧನ್ರಾಜ್ ಅಂತ ಒಬ್ಬ ನಿರ್ಮಾಪಕ ಇದ್ದ. ಆ ಮನುಷ್ಯ ತನ್ನ ಜೀವಮಾನದಲ್ಲೇ ಇದ್ದದ್ದೆಲ್ಲ ಮಾರಾಟ ಮಾಡ್ಕೊಂಡು ಸಿನಿಮಾ ಮಾಡ್ದ, ಒಳ್ಳೆ ಸಿನಿಮಾ ಮಾಡ್ದ. ಮತ್ತೆ ಅವನನ್ನ ಒಂದ್ ದಿವಸ ನಾನು ಭೇಟಿ ಮಾಡಿದಾಗ ನಾನೇ ಅವ್ರಿಗೆ ಕರ್ಕೊಂಡೋಗಿ ಟೀ ಕೊಡಿಸ್ಬೇಕ ಸ್ಥಿತಿ ಇತ್ತು. ನಾನು ಅಂಥವ್ರನ್ನು ನೋಡಿದ್ದೀನಿ. ಅಂದ್ರೆ ನಾವು ಯಾರನ್ನು ಉಳಿಲಿಕ್ಕೆ ಬಿಡ್ತಾ ಇಲ್ಲ ಸರ್. ಮನ್ಸೂರಿ ಅವ್ರು ಬೇಜಾರು ಮಾಡ್ಕೋಬಾರ್ದು. ನಿರ್ದೇಶಕರು ಕೂಡ ಏನೂ ಅರಿಯದ ನಿರ್ಮಾಪಕರ ದಾರಿ ತಪ್ಪಿಸ್ತಾ ಇರುವಂತ ಮಹಾನ್ ಪ್ರತಿಭೆಗಳಿದ್ದಾರೆ. ಮನ್ಸೂರಿ ಅವ್ರನ್ನ ಬಿಟ್ಟು ನಾ ಹೇಳ್ತಿರೋದು, ನಿರ್ದೇಶಕರು ನಿರ್ಮಾಪಕರದ್ದೇ ದಾರಿ ತಪ್ಪಿಸಿ, ಸರ್ ಈ ಸಿನಿಮಾ ಖಂಡಿತ 50 days ಸರ್, ನಿಮ್ಗೆ ಹಾಕಿದ ದುಡ್ಡು ಸೆಕೆಂಡ್ ಅಥವಾ ಥರ್ಡ್ ವೀಕ್ ಅಲ್ಲಿ ವಾಪಸ್ ಬಂದ್ಬಿಡುತ್ತೆ, ಆಮೇಲೆ ಬಂದಿದ್ದೆಲ್ಲ ನಿಮ್ದು ಸರ್ ಅಂತ. ಆಮೇಲೆ ಅದ್ಬಿಟ್ಟು ರೈಟ್ಸ್ ಎಲ್ಲ ಬರುತ್ತೆ ಸರ್, OTT ರೈಟ್ಸ್ ಬರುತ್ತೆ, ಆಮೇಲೆ TV ರೈಟ್ಸ್ ಬರುತ್ತೆ, ಆಡಿಯೋ ರೈಟ್ಸ್, ಅವೆಲ್ಲ ಬಂದ್ಬಿಡುತ್ತೆ ಸರ್. ಸಬ್ಸಿಡಿ ಅಂತೂ ಆಸ್ ಇಟ್ ಈಸ್ ಬರುತ್ತೆ ಅಂತ ಸಬ್ಸಿಡಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಸದ್ಯಕ್ಕೆ ಸಬ್ಸಿಡಿ ಕೊಡದೇ ಇರೋದ್ರಿಂದ, ಈಗ ಸಬ್ಸಿಡಿ ಕೊಟ್ಟಿಲ್ಲದೆ ಇರೋದ್ರಿಂದ 6-7 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಒಂದು ತಮಾಷೆ ಇದೆ, ಈಗ ಒಂದು ಸರ್ಕಾರ ಒಂದು ತೀರ್ಮಾನ ತಗೊಳಕ್ ಹೊರಟಿದೆ, ಅದು ತುಂಬಾ ಜನ ಗೊತ್ತಿಲ್ಲ. ನಾನೇ ಐ ಟೆಲ್ ಯು ಅಬೌಟ್ ಇಟ್. ಸಬ್ಸಿಡಿನ ನಿಲ್ಲಿಸ್ಬಿಡ್ತೀವಿ, ಕೊಡಲ್ಲ ಇನ್ ಮುಂದೆ. ನೀವು ಸಿನಿಮಾ ಮಾಡಿದ್ರೆ ನೀವು ಅದನ್ನ ನಮ್ ಕನ್ನಡ OTT ನಲ್ಲಿ ಹಾಕಿ, ಅದ್ರಲ್ಲಿ ಬಂದಿರೋದ್ರಲ್ಲಿ ನೀವು ಶೇರ್ ಮಾಡ್ಕೊಂಬೋಣ ಅಂದ್ರು. ಈಗ ನಿಜವಾಗಿ ಗೊತ್ತಾಗತ್ತೆ ಆ ಸಬ್ಸಿಡಿ ನಿಲ್ಸಿದ್ರೆ ಎಷ್ಟು ಜನ ನಿಜವಾಗಿ ಸಿನಿಮಾ ಮಾಡಕ್ ಹೇಳಿತಾರೆ ಅಂತ. ಇವರು ಮುಂದುವರ್ಸ್ಬೋದು, ನನ್ನ ಇದೇನಿಲ್ಲ, ಬಟ್ ನಾನು ಇಲ್ಲ ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ. ಮುಂದೆ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕು, ಅದು ನಮ್ಮ ಆಶಯನೂ ಕೂಡ. ಕನ್ನಡ ಸಿನಿಮಾ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು ಮನ್ಸೂರ ಸರ್, ಅಂಡ್ ಥ್ಯಾಂಕ್ ಯು ಮುರಳೀಧರ್ ಸರ್. ಕೊನೆಗೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್. ಹೇಳಿದ್ರೆ ಇನ್ನೊಂಚೂರು ಕ್ಲಿಯರ್ ಆಗಿ ಹೇಳ್ತೀನಿ. ಸಿನಿಮಾ ಮೇಕರ್ಸ್ ವಿಷಯದಲ್ಲಿ ನಮ್ಮಲ್ಲಿ 24x7 ಪ್ರೊಡಕ್ಷನ್ ಹೌಸ್ಗಳ ಕೊರತೆ ತುಂಬಾ ಇದೆ. ಈಗ ಸದ್ಯಕ್ಕೆ KVN ಹೊಂಬಾಳೆ ಅವರಿಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಬಿಟ್ರೆ, ಮೊದ್ಲು ನಮ್ಮಲ್ಲಿ ಫುಲ್ ಟೈಮ್ ಪ್ರೊಡಕ್ಷನ್ ಹೌಸ್ ಇತ್ತು. ಓಕೆ, ಗಾಂಧಿನಗರ ಅನ್ನೋ ಜಾಗದಲ್ಲಿ ಪ್ರೊಡ್ಯೂಸರ್ಗಳು ದಿನಾ ಬೆಳಗ್ಗೆ ಎದ್ದು ಮನೆಯಿಂದ ರೆಡಿ ಆಗಿ ಬಂದು ಆಫೀಸಲ್ಲಿ ಕೂತ್ಕೊಂತಾ ಇದ್ರು. ಡೈರೆಕ್ಟರ್ಸ್ ಹೋಗಿ ಕತೆ ಹೇಳ್ತಾ ಇದ್ರು ಅವ್ರಿಗೆ. ಓಕೆ, ಅದ್ರಲ್ಲಿ ಅವಾಗ ಅವರು ಫುಲ್ ಟೈಮ್ ಸಿನಿಮಾ ಬಿಸ್ನೆಸ್ ಅಲ್ಲಿ ಇದ್ದಿದ್ರಿಂದ ಸಿನಿಮಾಗಳು ಹೇಗ್ ವರ್ಕ್ ಆಗತ್ತೆ ಅನ್ನೋ ಒಂದು ಐಡಿಯಾ ಮೇಲೆ ಸಿನಿಮಾಗಳು ಮಾಡ್ತಾ ಇದ್ರು. ಈಗ ಆ ಕಲ್ಚರ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಪ್ರೊಡ್ಯೂಸರ್ಗಳು ಅನ್ನೋರು ಎಲ್ಲಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಒಬ್ಬ ಹೊಸ ನಿರ್ದೇಶಕ ಒಂದು ಕತೆ ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಅವ್ರಿಗೆ ಪ್ರಾಪರ್ ಆಫೀಸ್ಗಳಿಲ್ಲ. ಓಕೆ, ಅವ್ರು ಬೇರೆ ಎಲ್ಲೆಲ್ಲೋ ಇರ್ತಾರೆ, ಅದೃಶ್ಯವಾಗಿರ್ತಾರೆ. ಸಿನಿಮಾ ಮುಹೂರ್ತ ಆದಾಗ್ಲೇನೆ ಪ್ರೊಡ್ಯೂಸರ್ಸ್ ಗೊತ್ತಾಗೋದು. ಸೊ ನಮ್ಮಲ್ಲಿ ಫುಲ್ ಟೈಮ್ 24x7. ಲೈಕ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ದುಲ್ಕರ್ ಸಲ್ಮಾನ್ದು ಅವ್ರದೇ ಆದ ಓನ್ ಪ್ರೊಡಕ್ಷನ್ ಹೌಸ್ ಇದೆ. ಮುಮ್ಮುಟ್ಟಿದು ಅವ್ರ ಸಪರೇಟ್ ಪ್ರೊಡಕ್ಷನ್ ಹೌಸ್ ಇದೆ. ಪೃಥ್ವಿರಾಜ್ದು ಅವ್ರದೊಂದು ಓನ್ ಪ್ರೊಡಕ್ಷನ್ ಹೌಸ್ ಇದೆ. ಕನ್ನಡದಲ್ಲಿ ಪರಂಬ ಆತರ ಟ್ರೈ ಮಾಡಿದ್ರು, ಬಟ್ ಈಗ ಸದ್ಯಕ್ಕೆ ಅವರು ಲಾಸ್ ಆಗಿರೋದಕ್ಕೆ ಸದ್ಯಕ್ಕೇನು ಆಕ್ಟಿವಿಟೀಸ್ ಕಾಣಿಸ್ತಾ ಇಲ್ಲ. ತೆಲುಗಲ್ಲಿ ಅನ್ನಪೂರ್ಣ ಸ್ಟುಡಿಯೋಸ್ ಫುಲ್ ಟೈಮ್ ಪ್ರೊಡಕ್ಷನ್ಸ್ ಇದೆ. ರಾಮನಾಡ ಸ್ಟುಡಿಯೋಸ್ ಫುಲ್ ಟೈಮ್ ಪ್ರೊಡಕ್ಷನ್ಸ್ ಇದೆ. ಅದೇ ತರ ತಮಿಳಲ್ಲಿ ರಾಜ್ಕಮಲ್ ಇದೆ, ತುಂಬಾ ಇದಾವೆ, ಆ ತರದ್ದು ಸುಮಾರು ಇದಾವೆ. ತಮಿಳ್ನಾಡು, ಹಿಂದಿಯಲ್ಲಿದೆ. ಕನ್ನಡದಲ್ಲಿ ಆತರ ಫುಲ್ ಟೈಮ್ ಪ್ರೊಡಕ್ಷನ್ ಹೌಸ್ಗಳ ಕೊರತೆ ತುಂಬಾ ಇದೆ. ಫುಲ್ ಟೈಮ್ ಪ್ರೊಡಕ್ಷನ್ ಹೌಸ್ ಅಂದ್ರೆ ಅಲ್ಲಿ 24x7 ಸಿನಿಮಾ ಬಗ್ಗೆನೇ ಚರ್ಚೆಗಳಿರುತ್ತೆ, ಕತೆ ಚರ್ಚೆಗಳು ನಡೆಯುತ್ತೆ, ಅದ್ರದ್ದು ಕಾಸ್ಟಿಂಗ್ ಚರ್ಚೆಗಳು ನಡೆಯುತ್ತೆ, ಬಿಸ್ನೆಸ್ ಸಂಬಂಧಪಟ್ಟ ಚರ್ಚೆ ನಡೆಯುತ್ತೆ. ಸೊ ಈ ತರದ್ದು ಎಲ್ಲಿ ನಮ್ಮಲ್ಲಿ ಆ ಪದ್ಧತಿ ಫುಲ್ ಟೈಮ್ ಅಂದ್ರೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾರು ಫುಲ್ ಟೈಮ್ ಕೆಲಸ ಮಾಡೋ ಅಭ್ಯಾಸ ಶುರುವಾಗುತ್ತೋ, ಆವಾಗ ಕ್ವಾಲಿಟಿ ಅಂಡ್ ಕಂಟೆಂಟ್ ಮೇಜರ್ ಆಗಿ ಒಳ್ಳೆ ತರದ ಸಿನಿಮಾಗಳು ಬರೋದಕ್ಕೆ ಸಾಧ್ಯತೆ ಆಗುತ್ತೆ.
ಅದಕ್ಕಿಂತ ಕೊನೆ ಇದೇನು ಅಂತಂದ್ರೆ ಲಾಸ್ಟ್ ಪಾಯಿಂಟ್, ಇದು ಮುಗಿಸೋಕ್ ಮುಂಚೆ ಮೊದಲೆಲ್ಲ ಸಿನಿಮಾ ನೋಡ್ಕೊ ಬಂದು ಸಿನಿಮಾ ಕಥೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಪ್ರೇಕ್ಷಕರಾಗ್ಲಿ ಸಿನಿಮಾದವರಾಗ್ಲಿ ಎಲ್ಲರಾಗ್ಲಿ. ಇವತ್ತು ಸಿನಿಮಾ ಕಥೆನ ಚರ್ಚೆ ಮಾಡೋದು 1% ಇಲ್ಲ. ಎಲ್ಲರೂ ಸಿನಿಮಾದ ಕಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಅದು ಮೀಡಿಯಾದಲ್ಲೂ ಅಷ್ಟೇ, ಪ್ರೆಸ್ ಮೀಟ್ಗಳಲ್ಲೂ ನಮ್ಮನ್ನ ಪ್ರೆಸ್ ಅವರು ಕಥೆಗೆ ಸಂಬಂಧಪಟ್ಟ ಕ್ವಶನ್ಸ್ ಜಾಸ್ತಿ ಕೇಳೋದೇ ಇಲ್ಲ. ಓಕೆ, ಆದ್ರೆ ಅವ್ರ ಮೇಲೆ ದೂರ್ತಾ ಇಲ್ಲ. ಅದಕ್ಕೆ ಆ ಪ್ಯಾಕೇಜ್ಗಳು ಅವೆಲ್ಲಾನು ಕಾರಣ ಆಗತ್ತೆ. ಆ ಪ್ರೆಸ್ ಮೀಟ್ಗಳು ಸಿನಿಮಾ ಸಂಬಂಧಪಟ್ಟ ಚರ್ಚೆ ನಡೆಯೋದಕ್ಕಿಂತ, ಆದ್ರೆ ನಾನೇನೋ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ, ಒಂದು ಕ್ವಾಲಿಟಿ ಚರ್ಚೆಗಳು ನಡೀತಾನೆ ಇಲ್ಲ. ತುಂಬಾ ಅಪರೂಪ ಆಗ್ಬಿಟ್ಟಿದೆ ಈಗ. ಅದಕ್ಕೆ ರೌಂಡ್ ಟೇಬಲ್ ಅಂತ ಒಂದು ಸಪರೇಟ್ ಆಗಿ ಮಾಡ್ಬೇಕೇ ಹೊರತು, ಒಂದು ಸಿನಿಮಾ ಮಾಡಿದ ನಂತರ, ಸಿನಿಮಾ ರಿಲೀಸ್ ಆದ ನಂತರ ಸಿನಿಮಾ ಟೀಮ್ ಅವ್ರನ್ನ ಕೂರಿಸ್ಕೊಂಡು ಪ್ರೆಸ್ ಅವರು ಕ್ವಶನ್ ಮಾಡೋ ಅಭ್ಯಾಸ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಸಿನಿಮಾ ಕಥೆ ವಿಷಯಕ್ಕಾಗ್ಬೋದು, ಅದ್ರಲ್ಲಿರೋಂತ ಯಾವ್ದೋ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು, ಅದ್ರ ಬಗ್ಗೆ ಒಂದು ಚರ್ಚೆ ಇಲ್ಲ. ಅದೇನು ಅಟ್ಯಾಕ್ ಮಾಡೋದು ಅಂತಲ್ಲ, ಒಂದು ಮ್ಯೂಚುವಲ್ ಇದ್ರಲ್ಲಿ. ಈಗ ನಾನು ಯಾವ್ದೋ ಒಂದು ಮೆಟಾಫರ್ಸ್ ಯೂಸ್ ಮಾಡಿರ್ತೀನಿ, ಅದು ಗೊತ್ತಾಗಿರಲ್ಲ. ಅದನ್ನ ನಾನು ಮಾಧ್ಯಮದ ಮುಂದೆ ಚರ್ಚೆ ಮೂಲಕ ನಾನು ಜನಗಳಿಗೆ ಹೇಳುವಂತ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ದುಡ್ಡಿನ ಲೆಕ್ಕಾಚಾರ ಮಾಡ್ತಾ ಇದೀವಿ, ಕಥೆ ಚರ್ಚೆ ನಡೀತಾ ಇಲ್ಲ. ಪ್ರೇಕ್ಷಕರು ಹಂಗೆ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ಇದು ಇಷ್ಟು ಕಲೆಕ್ಷನ್ ಆಯ್ತು, ಇಷ್ಟು ಖರ್ಚಾಯ್ತು, ಇಷ್ಟು ಕಲೆಕ್ಷನ್ ಆಯ್ತು, ಇಷ್ಟು ಖರ್ಚಾಯ್ತು. ಸಿನಿಮಾ ಕಥೆನೇ ಚರ್ಚೆ ಆಗ್ತಾ ಇಲ್ಲ. ಇನ್ನೆಲ್ಲಿ ಏನು ಕಂಟೆಂಟ್ ಕ್ವಾಲಿಟಿ, ನಮ್ಮ ಸಿನಿಮಾದ ಓವರ್ ಆಲ್ ಏನು ಅದರದ ಏನಂತೀವಿ ಕ್ವಾಲಿಟಿನ ಚೆಕ್, ಅದ್ರದ್ದು ಸತ್ವ ಏನಿದೆ ಅನ್ನೋದು ಗೊತ್ತಾಗದೆ ಇಲ್ಲಿ. ಇವೆಲ್ಲ ಸರಿ ಮಾಡ್ಬೇಕು ಅಂತಂದ್ರೆ ಯಾರೋ ಒಬ್ರು ಮಾತಾಡಿದ್ರೆ ಸಾಕಾಗಲ್ಲ. ಇದು ಒಟ್ಟಾರೆ ಸಾಮೂಹಿಕವಾಗಿ ಆಗ್ಬೇಕಾಗಿರೋಂತ ಪ್ರಯತ್ನ ಇದು. ಸರ್, ಇದನ್ನು ಸಮರೈಸ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳಿದ್ದನ್ನೇ ನಾನು ಮತ್ತೆ ಸಮರೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕಾಗಿರೋದು ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ಒಂದು ಆತ್ಮ ವಿಮರ್ಶೆ. ನಂಬರ್ 1, ನಾನ್ ಏನ್ ಮಾಡ್ತಾ ಇದ್ದೀವಿ, ಚೇಂಬರ್ಗೆ ಕೆಲಸ ಏನು, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಕೆಲಸ ಏನು, ಕಲಾವಿದರ ಸಂಘದ ಕೆಲಸ ಏನು, ಅವರ ನಮ್ ಕೆಲ್ಸನ ನಾವ್ ಏನೇನ್ ಮಾಡ್ತಾ ಇದೀವಿ, ಚೇಂಬರ್ ತನ್ನ ಕೆಲಸ ಮಾಡ್ತಾ ಇದೆಯಾ? ಬರೀ ಎಲೆಕ್ಷನ್ ನಡೆಸ್ಕೊಂಡು ಬಂದ್ ಕೂತ್ಕೊಂಡು ಟೈಟಲ್ಸ್ ಗಳನ್ನ ರಿಜಿಸ್ಟರ್ ಮಾಡಿಸೋದೇ ಕೆಲಸನ? ಸಿನಿಮಾದ ಎಕನಾಮಿಕ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ನಾನು ಒಂದು ಸಂಗತಿ ಹೇಳ್ತೀನಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಎದುರುಗಡೆ ನಮ್ಮ ಆರ್ಗ್ಯುಮೆಂಟ್ಸ್ ಅನ್ನ, ಡಬ್ಬಿಂಗ್ ಆರ್ಗ್ಯುಮೆಂಟ್ಸ್ ಅನ್ನ ಮಂಡಿಸೋದ್ರಲ್ಲಿ ಫೇಲ್ ಆಗಿದ್ದೆ ಚೇಂಬರ್. ಯಾವ ಅಸಿಸ್ಟೆನ್ಸ್ ಕೊಟ್ರು? ಕಾರ್ಪೊರೇಟ್ ಕಂಪನಿಗಳು, ಲಾಯರ್ಗಳ ಮುಂದೆ ನಾವೇನ್ ಮಾಡಿದ್ವಿ? ನಾವು ಏನಾರು ಒಂದ್ ಚೂರಾರು ಸಹಾಯ ಮಾಡಿದೀವ ಅವರಿಗೆ? ಚೇಂಬರ್ನವರು ಕೇಳಲು ಇಲ್ಲ, ಮಾಡ್ಲೂ ಇಲ್ಲ. ಹೇಳಿದ್ಕೆಲ್ಲ ಒಬ್ಬೊಬ್ಬನ ಫೈನ್ ಕಟ್ಟಿದ್ರು. ಮನ್ಸೋರೆ, ಐ ಥಿಂಕ್ ಯು ವಿಲ್ ಅಡ್ಮಿಟ್ ಇಟ್. ಫೈನ್ ಕಟ್ಟಿದ್ರು ಹೋಗಿ. ಆಮೇಲೆ ಕಂಟಿನ್ಯೂ ಆಯ್ತು. ಅವರೊಂದಿಷ್ಟು ಆತ್ಮವಿಮರ್ಶೆ ಮಾಡ್ಕೊಳ್ರಿ. ಅಕಾಡೆಮಿ ಅಂತ ಯಾಕ್ರಿ ಮಾಡ್ತಾರೆ? ಕೇರಳದಲ್ಲಿ ಅಕಾಡೆಮಿ ಏನ್ ಕೆಲಸ ಮಾಡ್ತಿದೆ ಅಂತ ಯಾರಿಗಾರು ಗೊತ್ತಾ? ಚಲನಚಿತ್ರ ಅಕಾಡೆಮಿ ಏನ್ ಫಿಲ್ಮ್ ಫೆಸ್ಟಿವಲ್ ಮಾಡೋದು ಅಕಾಡೆಮಿ ಕೆಲಸನ? ಅವರು ಅಕಾಡೆಮಿ ಕೆಲಸ ಮಾಡ್ಬೇಕು, ಅದನ್ನು ಮಾಡಲ್ಲ. ಅಲ್ಲ, ಫಿಲ್ಮ್ ಫೆಸ್ಟಿವಲ್ ನೆಟ್ಟಿಗೆ ಎಲ್ಲಿ ಕ್ಯೂರೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ನಿಮಗೆ ಎಲ್ಲರೂ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಸಿನಿಮಾದಲ್ಲಿದ್ದವರು, ಪತ್ರಕರ್ತರಂತೂ ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಯಾಕಂದ್ರೆ ಆವಾಗ್ಲೇ ಕಳ್ಕೊಂಡ್ಬಿಟ್ಟಿದೀವಿ ನಾವು ಆತ್ಮನ್ನ. ನಾನು ಹೇಳ್ತಾ ಇದ್ದೀನಿ, ನಾನಂತೂ ಕಳ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಇದ್ರಲ್ಲಿ ಯಾವ್ದ್ರೂ ನಂಬಿಕೆ ಉಳಿದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಕ್ಬಾಲ್ ಮಸೂದ್ ಬರೆದಿರೋ ರಿವ್ಯೂ ಓದ್ದವರು, ಚಿದಾನಂದ ದಾಸ್ಗುಪ್ತಾ ಬರೆದಿರೋ ರಿವ್ಯೂ ಓದ್ದವ್ರಿಗೆ, ಸಿನಿಮಾ ಗೊತ್ತಿದ್ದವರಿಗೆ ಈ ನಾವು ಮಾಡ್ತಿರೋದು ಎಂತ ಕ್ಷುಲ್ಲಕವಾದ ಕೆಲಸ ಅಂತ ಹೇಳಿ ಅನ್ನಿಸ್ಬೇಕು ಸರ್. ನಾವು ಸಿನಿಮಾ ಕಲೀಲಿಲ್ಲ, ಸಿನಿಮಾ ಪಾಠ ಹೇಳಲಿಲ್ಲ. ಒಬ್ಬ ನಿರ್ದೇಶಕನ ಜೊತೆಗೆ, ಪುಟ್ಟಣ್ಣನ ಜೊತೆ ಜಗಳ ಮಾಡಿ ಮುನಿಸು ಕಟ್ಕೊಳ್ಳೋಷ್ಟು ಧೈರ್ಯ ಇತ್ತು ಕಣ್ರಿ ನಮ್ಗೆಲ್ಲ. ಯಾರಿಗಿತ್ತು? ಸತ್ಯಜಿತ್ರ ಜೊತೆ ಜಗಳ ಮಾಡ್ತಾ ಇದ್ವಿ. ಈಗ ಯಾರಿಗೂನು ನೀವು ಹೊಡೆದೇ ಬಿಡ್ತಾರೆ ಹೊರಗಡೆ ಬಂದು, ಇವರೆಲ್ಲ ಸೇರ್ಕೊಂಡು ನೀ ಹೆಂಗ್ ಬರೀತಿ ಬರೀ ನೋಡೋಣ ಅಂತ. ನೀವು ಲಾಸ್ಟ್ ಹೇಳ್ತೀನಿ, ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಹೆಸರು ಏನ್ ತಗೊಳಕ್ ಹೋಗಲ್ಲ, ಕೋರ್ಟ್ ಇಂದ ಆರ್ಡರ್ ತಂದಿದ್ರು. ನೀವೇ ಹೇಳ್ದಂಗೆ ಅದನ್ನ ಮಾತಾಡಬಾರ್ದು, ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡಬಾರ್ದು ಅಂತ ಕೋರ್ಟ್ ಇಂದ ಆರ್ಡರ್ ತಂದಿದ್ರು. ಬಿಡುಗಡೆ ರಿವ್ಯೂನೇ ಬರೆಯೋಂಗಿಲ್ಲ ಅಂತ 3 ಸಿನಿಮಾ ತಂದಿದ್ದಾರೆ. ಮೊದಲೊಬ್ಬರು ತಂದ್ರು, ಆಮೇಲೆ ಇನ್ನಿಬ್ರು ತಂದ್ರು. ತಮಾಷೆ, ನೀವು ಮಾತಾಡಂಗೂ ಇಲ್ಲ, ಬರೆಯೋಂಗೂ ಇಲ್ಲ.
ಮತ್ ಯಾಕರಪ್ಪ ಕರಿತೀರಿ ಶೋಗೆ ನಮ್ಮನ್ನ? ಹೊಗಳ್ಳಿ ಅಂತಾನ? ಬರೀ ಹೊಗಳೋದಕ್ಕೆ ಆದ್ರೆ ಬದುಕೊಂದು ನಮ್ಮಲ್ಲಿ ಮಂದಿ ಮಾಗದ್ರು ಅಂತ ಒಂದು ಇದಿದೆ ನಮ್ಮಲ್ಲಿ, ಅಂತವ್ರನ್ನ ಇಟ್ಕೊಳ್ಳಿ ನೀವು. ಆಮೇಲೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಇದಾರೆ ನಿಮಗೆ, ಅವ್ರನ್ನೆಲ್ಲ ಬಳಸ್ಕೊಳ್ಳಿ. ನಮ್ ಪ್ರಾಣ ಯಾಕೆ ತೆಗಿತೀರಿ ಹೊಡೆದು ಮಾಡಿ? ನಾನ್ ಹೇಳ್ತಿರೋದು ಅದಲ್ಲ, ಬಟ್ ನಾವು ಸೇರ್ಕೊಂಡಂಗೆ ನಾನು ಹೇಳ್ತೀನಿ 99% ಪತ್ರಕರ್ತರು ಇವತ್ತು ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಅಗತ್ಯ ಇದೆ. ಗೊತ್ತಾಯ್ತಾ? ಕೊನೆಯದಾಗಿ 1 ಕಾಂತಾರ, 2 ಕಾಂತಾರ, 3 ಕಾಂತಾರ, 2 KGF ಇವ್ ಯಾವುದೂ ಕನ್ನಡ ನುಡ್ಸಲ್ಲ ರೀ. 1 ಬಂಗಾರದ ಮನುಷ್ಯ, 1 ಎಮ್ಮೆ ತಮ್ಮಣ್ಣ, 1 ಭೂತಯ್ಯನ ಮಗ ಅಯ್ಯೋ, 1 ಭೂತಯ್ಯನ ಮಗ ಅಯ್ಯೋ, 1 ನಾಗರ ಹಾವು ಕನ್ನಡ ಚಿತ್ರರಂಗವನ್ನ ಉಳಿಸಬಹುದು. ತಿಥಿ, ಸಂಸ್ಕಾರ, ಹೀಗೆ ಹೇಳ್ತಾ ಹೋದ್ರೆ 1 ಕೋಟಿ ಹೇಳ್ಬೋದು. ಗೊತ್ತಾಯ್ತಾ? ನಮ್ಮಲ್ಲಿ ಪ್ರತಿಯೊಬ್ರು ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಮಾತ್ರ, ಆತ್ಮ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್, ಇಲ್ಲ ಅಂದ್ರೆ ಬಿಟ್ಟು ಬಿಡ್ಲಿ ಸರ್. ಅಲ್ಲಿ ಇಲ್ಲಿಗೆ ವಾದ ಅದನ್ನು ಎಷ್ಟು ಹೇಳಿದ್ರು ಮುಗಿಯಲ್ಲ, ಅದು ಬೇಜಾರ್ ಮಾಡ್ಕೋಬಾರ್ದು. ಕೊನೆಯಲ್ಲಿ ನಮ್ಮ ಬಗ್ಗೆನೂ ಒಂದು ಹೇಳಿ, ಮನ್ಸೋರೆ ಒಬ್ರಿಂದ ಆಗಲ್ಲ ಅಂತ. ಇಲ್ಲ, ಮನ್ಸೋರೆ ಪ್ರಯತ್ನಗಳು, ಮನ್ಸೋರೆ ತರದವ್ರ ಪ್ರಯತ್ನನ್ನ ಮೆಚ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಹಸಿವು ಮಾಡಿದಾಗ ಹರಿವು ಮಾಡಿದಾಗ ನನಗ್ ಗೊತ್ತಿದೆ, ಆ ಸಿನಿಮಾ ಮಾಡೋದೇನು ಹುಡುಗಾಟ ಅಲ್ಲ ರೀ, ಹುಡುಗಾಟ ಅಲ್ಲ, ಅದೊಂದು ಕಮ್ಯುನಿಟಿ ಎಫರ್ಟ್. ಶೇಷಾದ್ರಿ ಮುನ್ನುಡಿ ಮಾಡಿದ್ದು ಕಮ್ಯುನಿಟಿ ಎಫರ್ಟ್. ಕಾಸರವಳ್ಳಿ ಘಟಶ್ರಾದ್ದ ಮಾಡುವಾಗ ಸದಾನಂದ ಬರ್ದೇ ಹೋಗಿದ್ರೆ ಗೊತ್ತಾಯ್ತಾ, ಘಟಶ್ರಾದ್ದನೇ ಬರ್ತಾ ಇರ್ಲಿಲ್ಲ. ಪಟ್ಟಾಭಿ ಬಂದು ಅಲ್ಲಿಂದ ಮಾಡಿದವ್ರು ಸಂಸ್ಕಾರ ಬರ್ತಾ ಇರ್ಲಿಲ್ಲ. ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿರೋದು ಇಲ್ಲೇನೆ. ಯಾರ್ಯಾರೋ ಬಂದು ನಮ್ ಸಹಾಯ ಮಾಡಿದ್ದಾರೆ ನಮ್ ಸಿನಿಮಾ ಬೆಳೆಸಕ್ಕೆ. ನಾವು ನಮ್ ಸಿನಿಮಾ ಬೆಳೆಸ್ಕೊಳಕ್ಕಾಗಲ್ವಾ? ಕೋಟಿ ಲೆಕ್ಕದಲ್ಲಿ ಮಾತಾಡ್ತಿದೀವಿ, 800 ಹೋಯ್ತು 900 ಹೋಯ್ತು ಅಂತ ಹೇಳಿ ಒಂಥರ ಸ್ಟಾಕ್ ಮಾರ್ಕೆಟ್ ನ ಇದು ಬುಲ್ಶಿಟ್ ಅಂತ ಅನ್ನೋ ತರದಲ್ಲಿ ಹೊಡೆದಾಡ್ತಿರ್ತೀವಿ ಅಲ್ವಾ? ತಪ್ಪಲ್ವಾ ಅದು? ತಪ್ಪು ಅಂತ ಅನ್ಸಲ್ವಾ ಸರ್ ಯಾರಿಗೂನು? ಮನ್ಸೂರ್ ಅವ್ರೆ, ನನ್ಗೆ ಅನ್ಸಿದೆ ಸರ್, ಅದಕ್ಕೆ ಹೇಳಿದ್ದು. ನಾವು ಸಿನಿಮಾನ ಅದು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಅವ್ರಿಗೆ ಬಿಟ್ರೆ ಅದ್ರದ್ದು ನಂಬರ್ಸ್ ಇನ್ಯಾರಿಗೂ ಮ್ಯಾಟರ್ ಆಗ್ಬಾರ್ದು. ಅದ್ ಏನಿದ್ರು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ, ಕತೆ ಚೆನ್ನಾಗಿದೆ ಚೆನ್ನಾಗಿಲ್ವಾ, ಅದ್ರಲ್ಲಿ ಹೇಳಿರೋ ವಿಷಯ ಚೆನ್ನಾಗಿದೆ, ಅದ್ರ ಚರ್ಚೆ ಆಗ್ಬೇಕು. ಈಗ ಅದ್ರ ಬಗ್ಗೆ ಚರ್ಚೆ ಎಲ್ಲೂ ಆಗ್ತಾ ಇಲ್ಲ. ಸಿನಿಮಾದ ಒಳಗಡೆ ಈಗ ಸಕ್ಸಸ್ ಆಯ್ತು ಅಂತಂದ್ರೆ ಅವರು ಅದನ್ನ ಒಂದ್ಸಲಿ ರಿವಿಸಿಟ್ ಮಾಡ್ಕೊಳ್ಳೋದು ಇಲ್ಲ. ನನ್ಗೆ ಆ ತರ ವಿಷಯದಲ್ಲಿ ಮೊನ್ನೆ JP ತುಮ್ನಾಡ್ ಅವ್ರದ್ದು ಯಾವ್ದೋ ಒಂದು ರೌಂಡ್ ಟೇಬಲ್ ಅಲ್ಲಿ ಒಂದ್ ಮಾತು ತುಂಬಾ ಇಷ್ಟ ಆಯ್ತು. ಸೂಫ್ರಮ್ಸ್ ಅವ್ರನ್ನ ನೆಕ್ಸ್ಟ್ ಏನ್ ಮಾಡ್ತಾ ಇದ್ರೆ, ಏನು ಮಾಡ್ತಾ ಇಲ್ಲ, ನಾನು ಏನಕ್ಕೆ ಗೆದ್ದೆ ಅನ್ನೋದ್ರ ಬಗ್ಗೆ ನಾನು ಸೆಲ್ಫ್ ಏನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ. ಅದು ಎಲ್ಲರಿಗೂ ಬರ್ಬೇಕಾಗಿರೋದು 100%. ತುಮಿನಾಡ್ ಅವ್ರು ನೀವು ಮಾಡ್ತಿರೋ ಸಿನಿಮಾ, ನಿಮ್ ತರದವ್ರು ಮಾತಾಡ್ತಿರೋ ಸಿನಿಮಾ ಯಾವಾಗ್ಲೂನು ತುಮಿನಾಡೆ ಇರ್ಬೋದು, ನೀವೇ ಇರ್ಬೋದು, ರಾಜ್ಬಿ ಶೆಟ್ಟಿ ಇರ್ಬೋದು, ಯಾವುದೇ ನಿರ್ದೇಶಕ, ಮಹೇಶ್ ರಾವ್ ಇರ್ಬೋದು, ಎಂಥ ನಿರ್ದೇಶಕರೇ ಆಗಿರ್ಬೋದು, ಇದು ನನ್ನ ಕೊನೆಯ ಸಿನಿಮಾ ಅಂತ ಮಾಡಿ. ಇದಾದ್ಮೇಲೆ ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅಂತ. ಒಬ್ಬ ಪತ್ರಕರ್ತನಿಗೆ ಕೊನೆಯ ಬೈಲೈನ್, ಇದೇ ಕೊನೆಯ ಬೈಲೈನ್ ಅಂತ ಆರ್ಟಿಕಲ್ ಬರೆದಾಗ ಅವನು ಉಳ್ಕೊಂಡಿರ್ತಾನೆ ನಾಳೆ. ಆದ್ರೆ ನಾಳೆಯ ಬೈಲೈನ ಆಸೆ ಇಟ್ಕೊಂಡು ನಾನು ಬರಿತಾ ಇದ್ರೆ ಯಾವತ್ತೂ ಪತ್ರಕರ್ತ ಆಗೋದಿಲ್ಲ. ಹಂಗೇನೆ ಇದು ನನ್ನ ಕೊನೆಯ ಸಿನಿಮಾ, ಮುಂದೆ ಮಾಡ್ತೀನ ಇಲ್ಲ ಗೊತ್ತಿಲ್ಲ. ಐ ವಿಲ್ ಇನ್ವೆಸ್ಟ್ ಆಲ್ ಮೈ ಎನರ್ಜಿ ಸಿನಿಮಾ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಹೊತ್ತು ಚರ್ಚೆ ಆಯ್ತು. ಮನ್ಸೂರ್ ಸರ್ ಥ್ಯಾಂಕ್ ಯು, ಖಜಾನೆ ಸರ್ ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮುಂದೆ ನಡಿಬೇಕಾದಂತ ದಾರಿಯನ್ನ ಎಲ್ಲದನ್ನೂ ನೀವು ಹಾಕೊಟ್ಟಿದ್ದೀರಾ. ಬಟ್ ಇದು ಎಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ ತೊಡಗಿಸ್ಕೊಳ್ಳುತ್ತೆ, ಇದು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ಳುತ್ತೆ, ಇದೆಲ್ಲದನ್ನು ನಾವು ಮುಂದೆ ನೋಡ್ಬೇಕು. ಥ್ಯಾಂಕ್ ಯು ಸರ್. ಮನ್ಸೂರ್ ಸರ್ ಥ್ಯಾಂಕ್ ಯು. ಖಜಾನೆ ಸರ್ ಥ್ಯಾಂಕ್ ಯು. ಎಸ್ ಸರ್ ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.